ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮೂಡಲ ಮನೆಯ ಮುಸುಕನು ಸರಿಸಿ ಕಂಗಳ ತೆರೆಸಿದೆ ಶುಭೋದಯ. ಮನಸ್ಸಿನ ಮಾಗನು ಮೆಲ್ಲನೆ ಅರಳಿಸಿ ಚಂದನ ವನದಲ್ಲಿ ಗಂಧವತಿಯುತ ಹೊಮ್ಮಿಸಿ ಚಿಮ್ಮುವ ಶುಭೋದಯ. ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ, ಶುಭೋದಯ ಕರ್ನಾಟಕ. ನಮಸ್ಕಾರ ವೀಕ್ಷಕರೇ, ಶುಭೋದಯ ಕರ್ನಾಟಕ 2ನೇ ಆವೃತ್ತಿಗೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ವಿಧಾನಸಭೆ ಸಚಿವಾಲಯದಲ್ಲಿ 40ಕ್ಕೂ ಹೆಚ್ಚು ವರ್ಷಗಳ ಅನುಭವ, ಹಲವಾರು ರಾಜಕೀಯ ನಾಯಕರುಗಳೊಂದಿಗೆ, ಹಲವಾರು ಅಧಿಕಾರಿಗಳೊಂದಿಗೆ ಮತ್ತು ವಿದೇಶಿ ಗಣ್ಯರೊಂದಿಗೆ ಒಡನಾಟ. ಅಷ್ಟೇ ಅಲ್ಲ, ಕರ್ನಾಟಕ ಮತ್ತು ಗೋವಾ ವಿಧಾನಸಭೆ ಎರಡರಲ್ಲೂ ಕೂಡ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಿಸಿದಂಥ ಅಂದರೆ ಏಕೈಕ ವ್ಯಕ್ತಿ ಅಂತ ಹೇಳಿದರೆ ಅತಿಶಯೋಕ್ತಿ ಆಗಲಾರದು. ಹಾಗೆ ದೇಶ ವಿದೇಶಗಳಲ್ಲಿ ಪ್ರವಾಸ ಮಾಡಿ ತಮ್ಮ ಅಪಾರ ಅನುಭವಗಳನ್ನು ಕೂಡ ಈಗಲೂ ಕೂಡ ಭಾಳಷ್ಟು ಜನರಿಗೆ ಹಂಚ್ತಾ ಇರುವಂತಹ ರಾಜಕೀಯ ವಿಶ್ಲೇಷಕರು. ಬನ್ನಿ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ ಗೋವಾ ವಿಧಾನಸಭೆಯ ಮಾಜಿ ಕಾರ್ಯದರ್ಶಿಗಳು ಹಾಗೂ ಕರ್ನಾಟಕ ವಿಧಾನಸಭೆಯ ನಿವೃತ್ತ ಕಾರ್ಯದರ್ಶಿಗಳು ಎರಡು, ಶ್ರೀ TN ಧ್ರುವ ಕುಮಾರ್ ಅವರನ್ನ. ಸರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತು ತಮ್ಮ ಜೊತೆ ಮಾತುಕತೆಯನ್ನು ಆರಂಭಿಸೋದಕ್ಕಿಂತ ಮುಂಚೆ ಒಂದೊಳ್ಳೆ ಮಾತನ್ನು ನೋಡುವಂತಹ ಸಮಯ. ವೀಕ್ಷಕರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಒಂದೊಳ್ಳೆ ಮಾತು. ಸುದೀರ್ಘ ಜೀವನಕ್ಕಿಂತ ಸಾರ್ಥಕ ಜೀವನ ಬಹಳ ಮುಖ್ಯ. ಇದರ ಅರ್ಥ, ಹೆಚ್ಚು ವರ್ಷ ನಿರರ್ಥಕವಾಗಿ ಯಾರಿಗೂ ಯಾವುದಕ್ಕೂ ಪ್ರಯೋಜನಕ್ಕೆ ಬಾರದಂತೆ ಉಸಿರಾಡುವ ಜೀವನಕ್ಕಿಂತ ಅಲ್ಪ ಕಾಲವಿದ್ದರೂ ಸಾರ್ಥಕ ಕಾರ್ಯಗಳನ್ನು ಮಾಡುವ ಜೀವನ ಬಹಳ ದೊಡ್ಡದು. ಬನ್ನಿ ಮಾತುಕತೆಯನ್ನು ಆರಂಭಿಸೋಣ TN ಧ್ರುವ ಕುಮಾರ್ ಅವರೊಂದಿಗೆ. ಸರ್ ನಮಸ್ಕಾರ. ತಮ್ಮ ಜೊತೆ ಮಾತುಕತೆ ಆರಂಭಿಸೋಕ್ಕಿಂತ ಮುಂಚೆ, ತಮ್ಮ ಕೌಟುಂಬಿಕ ಹಿನ್ನೆಲೆ ಉಳ್ಳಂಥದ್ದು ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲಿ ಬಹಳ ದೇಶಭಕ್ತಿಯಿಂದ ಇರುವಂತಹ ಹಾಗೂ ಕನ್ನಡ ಪ್ರೇಮ ಇರುವಂತಹ ಕುಟುಂಬ ತಮ್ಮದು. ತಮ್ಮ ಕೌಟುಂಬಿಕ ಹಿನ್ನೆಲೆ ಬಗ್ಗೆ ತಿಳಿಸ್ಕೊಡ್ಬೋದಾ? ಧನಂಜಯನವರೇ, ಸ್ವಾತಂತ್ರ್ಯ ಪೂರ್ವದಲ್ಲಿ ರಾಜ್ಯದ ಮೂಲೆ ಮೂಲೆಗಳಲ್ಲೂ ಸಹ ಜನಗಳಲ್ಲಿ ಒಂದು ಒಳ್ಳೆಯ ಸ್ಫೂರ್ತಿಯನ್ನು ಮಹಾತ್ಮ ಗಾಂಧಿ, ಸರ್ದಾರ್ ವಲ್ಲಭಾಯ್ ಪಟೇಲು, ದೊಡ್ಡ ದೊಡ್ಡ ವ್ಯಕ್ತಿ ಸುಭಾಷ್ ಚಂದ್ರ ಬೋಸ್ ಅಂತವರೆಲ್ಲ ಭಾಷಣಗಳು ಮಾಡ್ತಿರ್ತಾರೆ. ನನ್ನ ಹುಟ್ಟೂರು ರಾಮನಗರ, ಆಗ ಕ್ಲೋಸ್ ಪೇಟೆ ಅಂತ ಹೆಸರಿತ್ತು. ಅಲ್ಲಿ ನಮ್ಮ ತಾತ ಅವರು ಹೆಡ್ ಮಾಸ್ಟರ್ ಆಗಿದ್ದು ಶಾಲಾ ಹೆಸರು ರಾಮನಗರಕ್ಕೆ ಕ್ಲೋಸ್ ಪೇಟೆ. ರಾಮನಗರದ ಹೆಸರು ಕ್ಲೋಸ್ ಪೇಟ್ ಅಂತ, CLY. ಅದು ಬ್ರಿಟಿಷ್ ಪ್ರಾವಿನ್ಸ್ ಪೇಟೆ ಕ್ಲೋಸ್ ಅಂತ ಇದ್ರು. ಕ್ಲೋಸ್ ಪೇಟ್ ಅಂತ 62ರಲ್ಲಿ ರಾಮನಗರ ಅಂತ ಆಗುತ್ತೆ. ಯಾಕೆ ಅಂದರೆ ರಾಮನಗರದ ರಾಮದೇವರ ಬೆಟ್ಟ ಇದೆ, ರಾಮ ದೇವಸ್ಥಾನ ಇದೆ, ಅದಕ್ಕಾಗಿ ಇದನ್ನು ಯಾಕೆ ಇಡಬೇಕು ಅಂತೇಳಿ ರಾಮನಗರ ಅಂತ ಮಾಡ್ತಾರೆ. ಸೊ ನಮ್ಮ ತಾತ ಅವರು ಶಾಲಾ ಹೆಡ್ ಮಾಸ್ಟರ್ ಆಗಿರ್ತಾರೆ. ಆಗಿನ ಕಾಲದಲ್ಲಿ ಕುದುರೆನಲ್ಲಿ ಹೋಗ್ತಾಯಿದ್ರು ಅವರು ಸರ್ಕಾರಿ ಕೆಲಸದಲ್ಲಿದ್ದಾಗ ಈ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಬೇಕು ಅನಿಸುತ್ತೆ. ಆದರೆ ನೌಕರಲ್ಲಿರೋರು ಚಳವಳಿ ಭಾಗವಹಿಸೋದು ತಪ್ಪಾಗುತ್ತೆ ಅಂತೇಳಿ ಅದಕ್ಕೆ ರಾಜೀನಾಮೆ ಕೊಟ್ಬಿಡ್ತಾರೆ. ರಾಜೀನಾಮೆ ಕೊಟ್ಟು ಮಹಾತ್ಮ ಗಾಂಧಿಯವ್ರನ್ನ, ಕೆಲವರು ಲೀಡರ್ಸ್ನ ಇನ್ವೈಟ್ ಮಾಡ್ತಾರೆ ರಾಮನಗರಕ್ಕೆ, ಅದೇ ಕ್ಲೋಸ್ ಪೇಟೆಗೆ. ಆಗ 1927ರಲ್ಲಿ ಮಹಾತ್ಮ ಗಾಂಧಿಯವರು ನಮ್ಮ ಮನೆಗೆ ಬರ್ತಾರೆ. 2 ಬಾರಿ ಬಂದಿದ್ದಾರೆ. 1927ರಲ್ಲಿ ಡೇಟು ಸಹ ನನ್ನ ಹತ್ರ ಇದೆ, ಬೇಕಾದ್ರೆ ಕೊಡ್ತೀನಿ, ಇಂಥದ್ದೆಲ್ಲ ಬಂದಿದ್ರು ಅಂತ. ಬಂದು ನಮ್ಮ ಆತಿಥ್ಯ ಪಡೆದು ಚರಕ ನೂಲು ಒಂದು ಕಾರ್ಯಕ್ರಮನ ನಮ್ಮ ಮನೇಲಿ ಮಾಡ್ತಾರೆ 1927ರಲ್ಲಿ. ಅವ್ರ ಜೊತೆಯಲ್ಲಿ ಶೌಕತ್ ಅಲಿ, ಮೊಹಮ್ಮದ್ ಅಲಿ ಅನ್ನೋರು ಕರ್ಕೊಂಬರ್ತಾರೆ. ಭಾಳ ದೊಡ್ಡ ದುರಂತ ಏನಂದರೆ, ಆವಾಗ ಅವ್ರು ಸರ್ದಾರ್ ವಲ್ಲಭಾಯ್ ಪಟೇಲು, ಸುಭಾಷ್ ಚಂದ್ರ ಬೋಸ್ ಅಂತವ್ರನ್ನ ಸಹ ಕರೀತಾರೆ. ಬಟ್ ಬಂದಿದ್ದು ಬರೀ ಮಹಾತ್ಮ ಗಾಂಧಿಯವರು ಮತ್ತು ಶೌಕತ್ ಅಲಿ, ಮೊಹಮ್ಮದ್ ಅಲಿಯವರು. ಆಮೇಲೆ ಸತ್ಯಾಗ್ರಹ ಉತ್ಸವ ಅಂತ ಮದ್ದೂರಲ್ಲಿದೆ, ಅಲ್ಲಿ ಮುಗಿಸ್ಕೊಂಡು ವಾಪಸ್ ಬರೋವಾಗಲೂ ಸಹ ನಮ್ಮ ಮನೆಗೆ ಎಸ್ ಮತ್ತು ಅಲ್ಲೇ ನಮ್ಮ ಮನೆಗೆ ಬಂದು ಆತಿಥ್ಯ ಪಡೆದು ಆಮೇಲೆ ಹೋಗ್ತಾರೆ. ಆಮೇಲೆ ನಮ್ಮ ಇವರು ಅನಾರೋಗ್ಯ ನಿಮಿತ್ತ ಬಳಲ್ತಾ ಇರ್ತಾರೆ. ಮಹಾತ್ಮ ಗಾಂಧಿಯವ್ರಿಗಿಂತ ಮುಂಚೆ
ನಮ್ಮ ತಾತ ಅವರು ನಿಧನ ಹೊಂದ್ತಾರೆ. ಸೊ ಅದಕ್ಕೆ ಮಹಾತ್ಮ ಗಾಂಧಿ ರಸ್ತೆ ಅಂತ ನಮ್ಮ ಮನೆ ಹೆಸರಿಗೆ ರಸ್ತೆಗೆ ಇಡ್ತಾರೆ. ಆಮೇಲೆ ನಮ್ಮ ಸೋದರ ಮಾವ ಅವರು ಟ್ರೇಡ್ ಮಾರ್ಕ್ ಅಟಾರ್ನಿ ಅಂತ ದಕ್ಷಿಣ ಭಾರತದಲ್ಲಿ ಪ್ರಖ್ಯಾತ ವ್ಯಕ್ತಿ. ಆಗ ಆಂಧ್ರ, ತಮಿಳುನಾಡು, ಕೇರಳ ಎಲ್ಲರಿಗೂ ಅವ್ರ ಈ ಟ್ರೇಡ್ ಮಾರ್ಕ್ ಅಂದ್ರೆ ಭಾಳ ಫೇಮಸ್. ಆಗ ಬೆಂಗಳೂರಿನಲ್ಲಿ ಕೆಂಪೇಗೌಡ ರಸ್ತೆಯಲ್ಲಿ ಆಫೀಸ್ ಇರುತ್ತೆ. ರಾಜ್ಯ ಪುನರ್ವಿಂಗಡಣೆ ಆದಮೇಲೆ ಆ ಆಫೀಸಲ್ಲಿ ಉಳಿಸ್ಕೊಳ್ಳೋಕೆ ನಮ್ಮವರು ಪ್ರಯತ್ನ ಪಡಲ್ಲ, ಅದಕ್ಕೆ ಚೆನ್ನೈಗೆ ಶಿಫ್ಟ್ ಆಗಿಬಿಡುತ್ತೆ. ಸೊ ಅವರು ಅಲ್ಲಿಗೆ ಹೋಗ್ಬಿಡ್ತಾರೆ. ಅವರು ಆಮೇಲೆ ಬಿಸ್ನೆಸ್ಸಲ್ಲಿ ಟ್ರೇಡ್ ಮಾರ್ಕಲ್ಲೇ ತೊಡಗಿಬಿಡ್ತಾರೆ. ಅವರು ಇವ್ರ ನಿಧನ ನಂತರ ಇವರು ರಾಜಕೀಯದ ಬಗ್ಗೆ ಅವ್ರು ತಲೆ ಕೆಡಿಸ್ಕೊಳ್ಳೋದು. ಆದರೆ ಸಂವಿಧಾನ ರಚನೆ ಮಾಡೋದಕ್ಕೆ ಆಗ ಇದು ನಡೀತಾ ಇರುತ್ತೆ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ. ಆಮೇಲೆ ದೇಶದ ಎಲ್ಲ ಮೂಲೆಗಳಲ್ಲೂ ಜನಗಳ ಅಭಿಪ್ರಾಯಗಳನ್ನ ಪಡೆಯೋದಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ. ಬಟ್ ನಮ್ಮವರು ಚೆನ್ನೈ, ಹೈದರಾಬಾದ್, ಕಲ್ಕಟ್ಟಲ್ಲಿ ಓಡಾಟದಿಂದ ಅದ್ರ ಬಗ್ಗೆ ಗಮನ ಹರಿಸಲ್ಲ. ಸ್ವಲ್ಪ ತಡ ಆಗುತ್ತೆ. ಆಮೇಲೆ ಗೊತ್ತಾಗಿ ಅವರು ತೇಜ್ ಬಹದ್ದೂರ್ ಸಪ್ರು ಅಂತ ತಾವು ಕೇಳಿರ್ಬೇಕು, ಹಿಸ್ಟ್ರಿ ಓದಿದ್ರೆ ಗೊತ್ತಾಗುತ್ತೆ. ಕಾನ್ಸ್ಟಿಟ್ಯೂಷನ್ ರೀಕನ್ಸಿಲಿಯೇಷನ್ ಕಮಿಟಿ ಅಧ್ಯಕ್ಷರವರು. ಅವ್ರಿಗೆ ಇವರು ಪತ್ರ ಬರೀತಾರೆ, ಈ ಥರ ನಮಗೆ ಅಭಿಪ್ರಾಯ ಕೊಡಬೇಕಾಗಿತ್ತು, ತಡ ಆಗಿದೆ, ದಯಮಾಡಿ ನಮಗೊಂದು ಅವಕಾಶ ಕೊಡಿ ಅಂತ ಹೇಳ್ತಾರೆ. ಅವರು ಆಮೇಲೆ ಅದಕ್ಕೆ ಒಂದು ಪ್ರತ್ಯುತ್ತರ ಬರೀತಾರೆ. ಯಾರಿಗೆ? ನಮ್ಮ ಕ್ಲೋಸ್ ಬೇಟೆಗೆ ಅವರು ಸಿಗ್ನೇಚರ್ ಅಕ್ಷರ ಸಹ ನನ್ನ ಹತ್ರ ಇದೆ, ಒರಿಜಿನಲ್ ಸಿಗ್ನೇಚರ್. ಸೊ ಬಂದು ಕ್ಲೋಸ್ ಪೇಟೆಗೆ ನೀವು ನನ್ನ ಗಣನೆಗೆ ತೊಗೋಬೇಕು ಅಂತಾರೆ. ಆವಾಗ ಅದಕ್ಕೆ ಅನುಮತಿ ಕೊಡ್ತಾರೆ. ಆಮೇಲೆ ನಮ್ಮ ಸಲಹೆಗಳನ್ನ ಸಂವಿಧಾನಕ್ಕೆ ಏನಂದರೆ ಕ್ಲೋಸ್ಪೇಟೆ ಬಲಿಜ ಮಹಾಸಭಾ ಅಂತ ಒಂದು ಸಂಘದ ವತಿಯಿಂದ ಅದನ್ನು ಆಂಗ್ಲ ಭಾಷೆಯಲ್ಲಿ ಏನೇನು ಸಂವಿಧಾನದಲ್ಲಿ ಅಳವಡಿಸ್ಕೋಬೇಕು, ನಮ್ಮಲ್ಲಿ ಜಾತಿ ಪದ್ಧತಿ ಹೇಗಿದೆ, ಆಮೇಲೆ ಎಲೆಕ್ಷನ್ ಸಿಸ್ಟಮ್ ಹೇಗಿದೆ, ಮುಂದೆ ಸಮ್ಮಿಶ್ರ ಸರ್ಕಾರ ಬರುತ್ತೆ ಅನ್ನೋದು ಆಗಲೇ ಅವರು ಊಹಿಸಿ ಅದನ್ನು ಸಹ ಅದರಲ್ಲಿ ಕಳಿಸಿದ್ದಾರೆ. ಈ ಮುಸ್ಲಿಮಿಗಿಂದ ಏನು ತೊಂದರೆ ಆಗುತ್ತೆ, ಮೊಹಮ್ಮದ್ ಅಲಿ ಜಿನ್ನಾದಿಂದ ಏನು ತೊಂದರೆ ಆಗುತ್ತೆ, ಇಂಥ ವಿಷಯಗಳನ್ನೆಲ್ಲ ಅಳವಡಿಸಿ 10 ವಿಷಯಗಳನ್ನ ಅಳವಡಿಸಿ ಕಳಿಸ್ತಾರೆ. ಅದನ್ನು ಈಗಿನ ಸಂವಿಧಾನದಲ್ಲಿ ಅಳವಡಿಸಿದ್ದಾರೆ ಕೆಲವೊಂದು, ಭಾಳ ಜನಕ್ಕೆ ಗೊತ್ತಿಲ್ಲ. ಅದು ನಡೆದಿರೋದು ಈಗಿನ ರಾಮನಗರ, ಆಗಿನ ಕ್ಲೋಸ್ಪೇಟೆ. ಸೊ ಇದು ನಮ್ಮ ಕೌಟುಂಬಿಕ ಹಿನ್ನೆಲೆಯಲ್ಲಿ ಭಾಳ ಪ್ರಮುಖವಾದದ್ದು. ಒಂದು, ಮಹಾತ್ಮ ಗಾಂಧಿಯವ್ರನ್ನ ಕರೆಸಿದ್ದು. 2 ಸಂವಿಧಾನಕ್ಕೆ ಸಲಹೆಗಳು ನೀಡಿದಂಥ ಸ್ಥಳವೇ ರಾಮನಗರ. ಇದು ನಮ್ಮ ಕೌಟುಂಬಿಕ ನಿಜಕ್ಕೂ ಕೂಡ ಬಹಳ ಸೋಜಿಗ ಅಂತ ಹೇಳ್ಬೋದು. ಆದರೆ ಯಾವುದೇ ನಾವು ಸರ್ಕಾರದ ಏನೇ ಸವಲತ್ತುಗಳನ್ನು ಪಡ್ಕೊಂಡಿಲ್ಲ, ಪ್ರಯತ್ನ ಮಾಡಲಿಲ್ಲ. ಹಾಗೆ ಈಗ ತಮ್ಮ ಜೀವನವನ್ನು ರಿವೈಂಡ್ ಮಾಡಿ ನೋಡೋದಾದ್ರೆ, ತಮ್ಮ ಬಾಲ್ಯದ ಜೀವನದ ಬಗ್ಗೆ ಮೆಲ್ಕಾಗ್ತದ? ತಮ್ಮ ತಂದೆ ತಾಯಿಗಳು, ತಮ್ಮ ಸಹೋದರರು? ಸರ್, ನಂದು ಹುಟ್ಟಿದ್ದು ಅದೇ ಕ್ಲೋಸ್ಪೇಟೆ. ಆಮೇಲೆ ಅಲ್ಲಿ ವ್ಯಾಸಂಗಕ್ಕೆ ಅವಕಾಶ ಇರಲಿಲ್ಲ ಹೆಚ್ಚಿಗೆ. ಈಗಿನ ಕನಕಪುರನ ಆಗ ಖಾನ್ ಹಳ್ಳಿ ಅಂತ ಹೆಸರು. ಖಾನ್ ಹಳ್ಳಿ. ಖಾನ್ ಸಾಹೇಬ್ ಅಂತ ಒಬ್ಬರಿದ್ರು ಮುಸ್ಲಿಮು, ಅದು ಖಾನ್ ಹಳ್ಳಿ ಆಗುತ್ತೆ. ಖಾನ್ ಅಲ್ಲಿ ಕೋಟೆ ಇದೆ. ಸೊ ಅದು 62ರಲ್ಲಿ ಕನಕಪುರ ಅಂತ ಆಗುತ್ತೆ. ಇದು ಅಲ್ಲಿ ವಿದ್ಯಾಸಂಸ್ಥೆಗಳು ಇರ್ತಾರೆ. ಒಂದು ಸರ್ಕಾರಿ ವಿದ್ಯಾಸಂಸ್ಥೆ 1-2 ಇರುತ್ತೆ, ಮತ್ತು ರೂರಲ್ ಮಲ್ಟಿಪರ್ಪಸ್ ಹೈಸ್ಕೂಲ್ ಅಂತ ಇದು. ಅದರ ಅಧ್ಯಕ್ಷ ಯಾರು ಅಂದರೆ ದಿವಂಗತ ಎಸ್ ಕರಿಯಪ್ಪ ಅಂತ. ಹಿ ವಾಸ್ ಎ ಫ್ರೀಡಮ್ ಫೈಟರ್. ಹಿ ವಾಸ್ ದಿ ಪ್ರಿನ್ಸಿಪಾಲ್ ಆಫ್ ದಟ್ ಸ್ಕೂಲ್. ನಾನು ಅಲ್ಲಿ ಸೇರೋದಕ್ಕೆ ಪ್ರೇರಣೆ ಕರಿಯಪ್ಪನವರೇ, ಎಸ್ ಕರಿಯಪ್ಪನವರು. ಅದಕ್ಕೆ ಮುಂಚೆ ನಾನು ಪ್ರಾಥಮಿಕ ಶಿಕ್ಷಣ ಮಾಡಬೇಕಾದ್ರೆ ನಮಗೇನು ಇದಿಲ್ಲ, ಸವಲತ್ತಿರಲಿಲ್ಲ. ಅದು ತಾಲೂಕು ಹೆಡ್ ಕ್ವಾರ್ಟರ್ಸು. 3 ಕಿಲೋಮೀಟ್ರ್ ನಡ್ಕೊಂಡು ಹೋಗ್ತಿದ್ದೆ, 3 ಕಿಲೋಮೀಟ್ರ್ ನಡ್ಕೊಂಡು ಬರ್ತಾ ಇದ್ದೆ. ನದಿ ದಾಟಿ ಹೋಗ್ತಾ ಇದ್ದೆ. ಅರ್ಕಾವತಿ ನದಿ ಅಂತಿದೆ, ಅರ್ಕಾವತಿ ನದಿ ದಾಟಿ ಹೋಗೋದು. ಶಾಲೆಯಲ್ಲಿ ನಮಗೆ ಕೊಠಡಿ ಇಲ್ಲ, ಈ ಥರ ಜಗಲಿ ಕಟ್ಟೆ ಅಂತಾರೆ, ಓಪನ್ ಸ್ಪೇಸಲ್ಲಿ ಕೂತ್ಕೊಂಡು ನಮಗೆ ಪಾಠ ಹೇಳ್ಕೊಡ್ತಾರೆ. ಒಂದು ಬ್ಲ್ಯಾಕ್ ಬೋರ್ಡ್ ಇಟ್ಕೊಂಡು ಎದುರುಗಡೆ ಕುರಿ ಮೇಕೆ ಕಡಿಯೋದು. ಅದಕ್ಕೆ ನಾವೆಲ್ಲ ಅಬ್ಜೆಕ್ಷನ್ ಮಾಡೋದು, ನಮ್ಗೆ ನೋಡೋಕ್ಕಾಗ್ತಿರಲಿಲ್ಲ ಅದನ್ನು. ಕಡೆಗೆ ಅವರು ನಮ್ಮ ಕ್ಲಾಸ್ ಪ್ರಾರಂಭ ಆಗೋದಕ್ಕೆ ಮುಂಚೆ ಅವರು ಆಮೇಲೆ ಕುರಿ ಕಡಿಯೋಕ್ಕೆ ಶುರು ಮಾಡೋದು. ನಮಗೆ ಕೂತ್ಕೊಳ್ಳೋಕ್ಕಾಗ್ತಿಲ್ಲ, ಅಂಥ ಒಂದು ಪರಿಸ್ಥಿತಿಯನ್ನು ಓದಿದ್ದು. ಆಮೇಲೆ ಅಲ್ಲಿ ಬಿಟ್ಟು ನಮಗೆ ಸರೋಗಲ್ಲ ಅಂತೇಳಿ ಆಮೇಲೆ ನಾನು ಕನಕಪುರ ಒಳಗಡೆನೆ ಒಂದು ಶಾಲೆ ಇರುತ್ತೆ, ಅಲ್ಲಿಗೆ ಸೇರಿಕೊಡ್ತೀನಿ, ಮಾಧ್ಯಮಿಕ ಶಾಲೆಗೆ. ಆಗ LS ಅಂದರೆ ಲೋಯರ್ ಸೆಕೆಂಡ್ರಿ, ಈಗಿಲ್ಲ, ಅದು ನಂದೇ ಕಡೆ ಲೋಯರ್ ಸೆಕೆಂಡ್ರಿ ಅಂತ ಆಗುತ್ತೆ. ಅದಾದ ಮೇಲೆ ಎಸ್ ಕರಿಯಪ್ಪನವ್ರು ರೂರಲ್ ಮಲ್ಟಿಪರ್ಪಸ್ ಹೈಸ್ಕೂಲಿಗೆ ಸೇರಿಕೊಡ್ತೀನಿ. ಆಗ ನನ್ನ ಫೀಸು SSLCಗೆ ಇಫ್ ಐ ರಿಮೆಂಬರ್ ಕರೆಕ್ಟ್ಲಿ ₹2, ತಿಂಗಳಿಗೆ ₹2. ಅದು ಕರಿಯಪ್ಪನವ್ರದ್ದು ಪ್ರೈವೇಟ್ ಸ್ಕೂಲ್? ಅದು ಖಾಸಗಿ ಅಂತ ಅದು ಜಾಗ ಆಗಲೇ ಮಾಡಿದ್ರು, ಆಗಲೇ ಫ್ರೀ ಹಾಸ್ಟೆಲ್ ಫಾರ್ ಎಲ್ಲ ಇರ್ರೆಸ್ಪೆಕ್ಟಿವ್ ಆಫ್ ಕಾಸ್ಟ್. ಎಸ್ ಕರಿಯಪ್ಪನವರು ಫ್ರೀಡಮ್ ಫೈಟರ್ ಆಗಿದ್ದರು. ಎಲ್ಲ ಬಡವ ಜನಗಳಿಗೆ ಫ್ರೀ ಉಚಿತವಾಗಿ ಇದು ಕೊಟ್ಟಿದ್ದು. ನಮಗೆ ₹2 ಜ್ಞಾಪಕ ಆಯಿತು. ಇಲ್ಲ, ₹10 ಅಡ್ಮಿಷನ್ನು, ₹2 ಇದು ತಿಂಗಳ ಫೀಸು. ಆಗ ನನಗೆ
ನೀವು ಇಂಗ್ಲೀಷ್ ಕಲ್ತ್ಕೋಬೇಕಾಗುತ್ತೆ, ಮುಂದಿನ ದಿನಗಳಲ್ಲಿ ಸ್ವಲ್ಪ ಬೇಕಾಗುತ್ತೆ ಅಂತೇಳಿ ನಮಗೆ ಸ್ಫೂರ್ತಿಯಾಗಿ, ನನಗೆ ಕನ್ನಡ, ನನಗೇನು ಇಂಗ್ಲೀಷ್ ಗೊತ್ತಿಲ್ಲ, ಅವರು ಪ್ರೇರಣೆಯಿಂದ ನಾನು ಇಂಗ್ಲೀಷ್ ಮೀಡಿಯಮ್ಗೆ ಸೇರಿದೆ. ಆಮೇಲೆ ಅಲ್ಲಿ ಫೇಲಾಗಿ ತೇರ್ಗಡೆ ಆದವನು, ಇಂಗ್ಲೀಷು ಬರ್ತಿರಲಿಲ್ಲ. ಹಿಂದಿ ಸಹ ನೋಡಿ, ಹೀಗೇನು ಚಳವಳಿ ಮಾಡಿ, ಆಗಿನ ಕಾಲದಲ್ಲಿ ಹಿಂದಿ ಇತ್ತು. ಮೈಸೂರು ರಿಯಾಸತ್ ಪರಿಷತ್ ಅಂತ ಏನೋ ಇತ್ತು ಶಂಕರಪುರಮಲ್ಲಿ, ನಾನು ಅಲ್ಲಿ ಪ್ರವೇಶಕ ಮಾಡಿದ್ದೀನಿ, ಪ್ರಥಮ ಮಧ್ಯ. ಅವಾಗ ಇದೆಲ್ಲ ಏನೂ ಇರಲಿಲ್ಲ, ಈ ಥರ ಭಾಷೆ ಗೊಂದೆಗಳಿರಲಿಲ್ಲ. ಪಾಸ್ ಆಗ್ಬೋದು ಬಿಡ್ಬೋದು. 50 ಮಾರ್ಕ್ಸಲ್ಲಿ 13 ಮಾರ್ಕ್ಸ್ ಬಂದರೆ ಸಾಕು, ನಾವು ಹಿಂದಿಲಿ ಪಾಸ್ ಆದ್ವಿ ಅಂತ. ಪಾಸ್ ಆಗಲೇಬೇಕು ಅಂತ ಇಲ್ಲ, ಬಟ್ ಹಿಂದಿ ಇತ್ತು. ನಾನು ಹೇಳ್ತೀನಿ 62ರಲ್ಲೇ ಹಿಂದಿ ಇತ್ತು, ಆದರೆ ಬಲವಂತ ಇರಲಿಲ್ಲ, ಬೇಕಾದವ್ರು ಕಲಿಬೋದು ಬಿಡ್. ಸಂಸ್ಕೃತನೂ ಇತ್ತು, ಸಂಸ್ಕೃತ, ಹಿಂದಿ. ಸೊ ಇಂಗ್ಲೀಷು, ಹಿಂದಿ, ಸಂಸ್ಕೃತ ಬಹುಭಾಷೆನ ಆಗಲೇ ಕಲಿತೀರಾ ತಾವು? ಹೌದು ಹೌದು, ಆಗಲ್ಲ. ಸಂಸ್ಕೃತ ನಾನು ಕಲಿಯೋಕ್ಕಾಗಲ್ಲ, ಹಿಂದಿ ಕಲಿತೀರಾ. ಆಮೇಲೆ ಪ್ರಥಮ ಮಧ್ಯಮ ಪ್ರವೇಶಕ ಪಾಸು ಆಗ್ತೀನಿ ನಾನು. ಬಹುಶಃ ಆಗ ಆರಂಭದಲ್ಲಿ ಕಲ್ತಿದ್ದು ಈಗ ಬಹಳಷ್ಟು ಪುಸ್ತಕಗಳು ಬರೀಲಿಕ್ಕೆ ಅನುಕೂಲ ಆಗಿದೆ ಅಂತ ನಾನು ಆಗಲೇ ಅನ್ಕೊಂಡಿದ್ದೆ. ನಿಮ್ಗೆ ಎಷ್ಟು ಪಾಂಡಿತ್ಯ ಇದೆ, ಮೋಸ್ಟ್ಲಿ ನಿಮ್ಮ ಎಜುಕೇಶನ್ ಬೇಸ್ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು. ನಾವು ಸಾಧಾರಣವಾಗಿ ಕನ್ನಡ ಮಾಧ್ಯಮದಲ್ಲಿ ಬಂದವನು ಇಂಗ್ಲೀಷ್ ಮೀಡಿಯಂ ಕಲಿಯೋದಕ್ಕೆ ಅವರೇ ಸ್ಫೂರ್ತಿ. ಅವರು 2 ಸಾರಿ MLA ಆಗಿರ್ತಾರೆ. ನನ್ನ ಅದೃಷ್ಟಕ್ಕೆ ನಾನು ಆ ಶಾಲೆಯಲ್ಲಿ ಓದು ಬಂದ ಮೇಲೆ ನಾನು ವಿಧಾನಸಭೆಗೆ ಸೇರಿದ ಅವರೇ MLA ಆಗಿ ಬರ್ತಾರೆ. ನನ್ನ ಚೇರ್ಮನ್, ಪ್ರಿನ್ಸಿಪಾಲ್, ಹಿ ವಾಸ್ MLA. ಐ ಯೂಸ್ ಟು ಅಸಿಸ್ಟ್ ಹಿಮ್. ಅವ್ರು ವಿಧಾನಸಭೆಯಲ್ಲಿ ಏನಾದ್ರು ಬೇಕಾದ್ರೆ ನನ್ನ ಬೆರಳೆಚ್ಚು ಮಾಡಿಕೊಡೋದು, ಪ್ರಶ್ನೆಗಳು ಹಾಕೊಡೋದು ಎಲ್ಲ. ನಾನು ಒಂದು ಸುದೈವ ನಮಗೆ. ಅದು ಬಹಳ ಸರಳ ಸಜ್ಜನಿಕೆ ವ್ಯಕ್ತಿ. ಅವರು 1962 ಚೈನಾ ವಾರ ಆದಾಗ ಮಹಾದಂಡ ನಾಯಕರು, ಯಾರು ನಮ್ಮ ಕೊಡಗಿನಲ್ಲಿ ಇದಾರಲ್ಲ ಸರ್, ಅವರು ಮಿಲಿಟರಿ ಜನರಲ್ ಕಾರ್ಯಪ್ಪನವ್ರು ಕರೆಸ್ತಾರೆ. ಆ ಶಾಲೆಗೆ ಕರೆಸಿ ಒಂದು ಭಾಷಣ ಮಾಡಿಸ್ತಾರೆ. ಯುದ್ಧ ಯಾಕಾಗ್ತಿದೆ, ಯುದ್ಧದ ಸಮರದ ಸಂಬಂಧದಲ್ಲಿ ನಾವೆಲ್ಲ ಹೇಗಿರಬೇಕು ಅನ್ನೋದೊಂದು ಸ್ಫೂರ್ತಿದಾಯಕವಾದ ಭಾಷಣ ಕೊಡ್ತಾರೆ. ಆಮೇಲೆ ನಮಗೆಲ್ಲ ಒಂದು ದಿನ ಪ್ಲೇ ಕಾರ್ಡ್ ಕೈಲಿ ಇಟ್ಕೊಂಡು ಚೀನಾ ನಾಯ್ ಚೌವೆನ್ ಲಾಯ್, ಆವಾಗ ಪ್ರೈಮ್ ಮಿನಿಸ್ಟರ್ ಚೌವೆನ್ ಲಾಯ್ ಅಂತಿರ್ತಾರೆ. ಸೊ ಅವ್ರಿಗೆ ವಿರುದ್ಧ ಒಂದು ಊರೆಲ್ಲ ಸುತ್ತುವಂದು ಮೆರವಣಿಗೆ ಮಾಡಿಸ್ತಾರೆ. ಇದು ನಮ್ಮ ಕರಿಯಪ್ಪನವರು ನಮಗೆ ಹೇಳ್ಕೊಟ್ಟಿದ್ದು ದೇಶಭಕ್ತಿ ಅಂದ್ರೆ ಏನು. ಸಮಯ ಬಂದ ವಿದ್ಯಾರ್ಥಿಗಳು ಸಹ ಯುದ್ಧಕ್ಕೆ ಸಿದ್ಧರಾಗಬೇಕು ಅಂತ ಒಂದು ಅವರು ನಮ್ಮ ಮಹಾದಂಡ ನಾಯಕರು ಹೇಳ್ತಾರೆ. ಅವರ ಶಾಲೆಯಲ್ಲಿ ಒಂದು ಬ್ರಾಂಚ್ ಹಾರೋಳ್ಳಿ ಅಂತ, ಅಲ್ಲಿ PGR ಸಿಂಧೆ ಅವರು ಓದಿರ್ತಾರೆ. ಅವರು ಅದೇ ಪ್ರಾಡಕ್ಟು. DK ಶಿವಕುಮಾರ್ ಅವರು, ಸೋಮಣ್ಣವರು, ನಾವು ಎಲ್ಲ ಕನಕಪುರದವರೇ, ಕನ್ನಡ ಸಮಕಾಲೀನ. ಅವ್ರವ್ರ ಪ್ರತಿಭೆನೆಲ್ಲ ಅವ್ರವ್ರು ಇದಕ್ಕೆ ರಂಗ. ಬೆಂಗಳೂರು ಪ್ರಯಾಣ ಬೆಳೆಸ್ತಿಲ್ಲ ಯಾಕೆ? ಅಲ್ಲಿಂದ ಏನಾಗ್ತಾನೆ, SLC ತೇರ್ಗಡೆ ಒಂದ ಮೇಲೆ ನಮ್ಮ ಮೆಜೆಸ್ಟಿಕ್ನಲ್ಲಿ ಕೆಂಪೇಗೌಡ ಎಕ್ಸ್ಟೆನ್ಷನ್ ಅಂತ ಹೆಸರು, ಭಾಳ ಜನಕ್ಕೆ ಗೊತ್ತಿಲ್ಲ. ಕೆಂಪೇಗೌಡ ಎಕ್ಸ್ಟೆನ್ಷನ್ 1, 2, 3 ಕ್ರಾಸ್ ಇದೆ. ಈಗ ಮೇನಕಾ ಥಿಯೇಟ್ರು, ಸಾಗರ್ ಥಿಯೇಟ್ರು, ನೆಕ್ಸ್ಟ್ ಕೆಂಪೇಗೌಡ, ಆ ಮೂರಕ್ಕೆ ಒಂದು ಬಡಾವಣೆ ಅಂತ ಹೆಸರು. ಅಲ್ಲಿ ನಮ್ಮ ಆಫೀಸ್ ಇಟ್ಕೊಂಡಿರ್ತಾರೆ ನಮ್ಮ ಸೋದರ ಅವರು, ಟ್ರೇಡ್ ಮಾರ್ಕ್ ಅಕಾಡೆಮಿ ಅಂತ. ನಾನು ಇಲ್ಲಿ ಓದಲಿಕ್ಕೆ ಹೈಯರ್ ಸ್ಟಡೀಸ್ಗೆ ಅಂತ ಇಲ್ಲಿ ಬರ್ತೀನಿ. ಅವ್ರು ಇಲ್ಲೇ ಓದಪ್ಪ, ಇಲ್ಲೇ ಇರುವಂತಾರೆ ಮೆಜೆಸ್ಟಿಕ್ನಲ್ಲಿ. ಆಮೇಲೆ ನನಗೆ ಫೇಲ್ ಕ್ಯಾಂಡಿಡೇಟು, ಮಾರ್ಕ್ಸು ಆ್ಯಾವ್ರೇಜ್ ಸ್ಟೂಡೆಂಟು, ಗೌರ್ಮೆಂಟ್ ಆರ್ಟ್ಸ್ ಆ್ಯಂಡ್ ಸೈನ್ಸ್ ಕಾಲೇಜ್ಗೆ ಹೋಗ್ತೀನಿ. ಅವರು ಇಲ್ಲ, ನೀನು ಫೇಲ್ ಆಗಿದ್ದು ಬಂದಿರೋ ನಿನಗೆ ಸೀಟ್ ಕೊಡಲ್ಲ, ಯಾವುದೋ ಸರ್ಕಾರಿ ಕಾಲೇಜ್ಗೆ ಹೋಗೋ. ಅದು ಸರ್ಕಾರಿ ಕಾಲೇಜೇ, ಸರ್ಕಾರಿ ಕಾಲೇಜ್ ಬೇರೆ ಕಡೆ ಹೋಗು ಅಂತ ಹೇಳಿ ಕಳಿಸ್ಬಿಡ್ತಾರೆ. ಅವ್ರ ಹೆಸರು ಹೇಳಕ್ಕೆ ಹೋಗಲ್ಲ ನಾನು, ಅದು ನಮ್ಮ ಬೇಕಾದವರೇ. ಕಡೆಗೆ ಈಗಿನ ಮೈಸೂರು ಬ್ಯಾಂಕ್ ವೃತ್ತದಲ್ಲಿ ಸೆಂಟ್ರಲ್ ಹೈಸ್ಕೂಲ್ ಅಂತ ಇದೆ, ಅಲ್ಲಿ ಹೋಗಿ ಒಬ್ಬರು ಕುಲಕರ್ಣಿ ಅಂತಿರ್ತಾರೆ. ಅವ್ರನ್ನ ಈ ಥರ ಸರ್ ಈಗ ಬಂದಿದ್ದೀನಿ, ನನಗೆ ಅಲ್ಲಿ ಅವಕಾಶ ಕೊಟ್ಟಿಲ್ಲ ಅಂತ. ಬಾಬಾ ಕೂತ್ಕೊ ಅಂತ ಹೇಳಿ ನನಗೆ ಅಲ್ಲೇ ಅವರು ಅಪ್ಲಿಕೇಶನ್ ತೊಗೊಂಡು ಫಿಲಪ್ ಮಾಡಿ, 10 ರೂಪಾಯಿ ಎಷ್ಟೋ ಜ್ಞಾಪಕ ಇದೆ, ತಿಂಗಳಿಗೆ 6 ರೂಪಾಯಿ, ಎಷ್ಟು PUCಗೆ 6 ರೂಪಾಯಿ, ಅದೇ 1 ವರ್ಷದಾಗ 11th ಸ್ಟ್ಯಾಂಡರ್ಡ್ ಅಂತಲೂ ಇತ್ತು, 6 ರೂಪಾಯಿ ಇದು. ಅಲ್ಲಿ ಪಾಸ್ ಮಾಡಿದೆ. ಅದಾದ ಸೆಂಟ್ರಲ್ ಹೈಸ್ಕೂಲ್ ಅಂದ್ರೆ ಸೆಂಟ್ರಲ್ ಕಾಲೇಜ್ ಇಲ್ಲ, ಆ ಜಾಗನ ಆ ಜಾಗ ಇದೆ. ಈಗಲೂ ಇರೋ ಸ್ಥಳನೇ ಸೆಂಟ್ರಲ್ ಸೆಂಟ್ರಲ್ ಕಾಲೇಜ್ ಅಲ್ಲ, ಈ ಕಡೆ ಇರೋ ಸೆಂಟ್ರಲ್ ಕಾಲೇಜು. ಈಗೇನ್ ಸಿಗ್ನಲ್ ಪಕ್ಕದಲ್ಲಿ ಇದೆಯಲ್ಲ ಸೆಂಟ್ರಲ್ ಹೈಸ್ಕೂಲ್, ಈಗ ಶಿಕ್ಷಕರ ಭವನ ಅಂತ ಇದೆ. ಅಲ್ಲಿ SSLC ಅವ್ರು ಮಾಡ್ತಾ ಇದ್ದಿದ್ದು. PUCಗೆ ಯಾರ್ಯಾರು ಅವಕಾಶ ಇಲ್ಲ 11th ಸ್ಟ್ಯಾಂಡರ್ಡ್ ಅಂತ, 10th ಆದ್ಮೇಲೆ 11th ಅಂತ ಮಾನ್ಯತೆ ಬಂತು. ಇಲ್ಲಿ ಕೊಡೋದಕ್ಕೆ ನಂಗೆ ಅಲ್ಲಿ ಸೀಟ್ ಸಿಗುತ್ತೆ, ಅಲ್ಲಿ ಓದ್ತೀನಿ. ಇದಕ್ಕೆ ಪೂರ್ವದಲ್ಲಿ ಅದೇ ಸೈಮಲ್ಟೇನಿಯಸ್ ಆಗಿ ನಾನು ಬೆರಳಚ್ಚು ಮತ್ತು ಶೀಘ್ರಲಿಪಿ ಕಲಿಬೇಕು ಅಂತ ಒಂದು ನನಗೆ ಆಸಕ್ತಿ ಬರುತ್ತೆ. ಕಬ್ಬನ್ಪೇಟೆ ಅಂತಲ್ಲಿ ವಿನಾಯಕ ವಿಶ್ವವಿದ್ಯಾನಿಲಯ ಅಲ್ಲ, ಇನ್ಸ್ಟಿಟ್ಯೂಟ್ ಆಫ್ ಕಾಮರ್ಸ್ ಅಂತ ಇರುತ್ತೆ. ಅಲ್ಲಿ ಆಗ 2 ರೂಪಾಯಿ ಟೈಪಿಂಗ್ ಫೀಸು, ಕನ್ನಡ ಇಂಗ್ಲೀಷು. ಶಾರ್ಟ್ ಶೀಘ್ರಲಿಪಿಗೆ 3 ರೂಪಾಯಿ. ನಾನು ನಡ್ಕೊಂಡೋಗಿ ನಡ್ಕೊಂಬಂದು ನಾನು ಕಲಿತು ಪಾಸ್ ಆಗ್ತೀನಿ. ಅದಕ್ಕೆ ಮುಂಚೆ
ಒಂದು ಜೂನಿಯರ್ ಟೈಪ್ ರೈಟಿಂಗ್ ಆದಮೇಲೆ ಇಂಗ್ಲೀಷ್ ಕನ್ನಡ ಪಾಸ್ ಮಾಡಿಬಿಟ್ಮೇಲೆ ಅವಿನ್ಯೂ ರಸ್ತೆಯಲ್ಲಿ ಚರ್ಚ್ ಈಗಿದೆ, ಒಂದು ಚರ್ಚ್ ಪಕ್ಕದಲ್ಲಿ ಒಂದು ಸಣ್ಣ ಅಂಗಡಿನಲ್ಲಿ ಹೋಗ್ತಾ ಇದ್ದಾಗ ಎಲ್ಲ ಟೈಪ್ ಮಾಡೋರು. ನನಗೆ ಆಸಕ್ತಿಯಾಗಿ ನಿಲ್ಸ್ಕೊಂಡು ನೋಡ್ತಾ ಇದ್ದೆ. ಅವರು ಏನಪ್ಪ ಏನು ಅಂತ ಯಾರೋ ಕೇಳ್ತಾರೆ, ಅವರು ರವಿ ಅಂತ ಬಿಟ್ಟು. ಇಲ್ಲ ಸರ್, ನಾನು ಕನ್ನಡ ಟೈಪಿಂಗ್ ಬರ್ತಾ ಇದಕ್ಕೆ. ನೀನು ಬರ್ತೀಯಮ್ಮ, ಟೈಪ್ ಮಾಡ್ತೀಯಪ್ಪ ಅಂತ ಕೇಳ್ತಾರೆ. ಮಾಡ್ತೀನಿ ಸರ್ ಅಂತೀನಿ. ಆಗ ಇನ್ನೂ ಜೂನಿಯರ್ ಆಗಿರುತ್ತೆ, ಮಾಡಿಕೊಡ್ತೀನಿ. 8 ಆಣೆ ಕೊಟ್ಬಿಡ್ತಾರೆ ನನಗೆ. 50 ಪೈಸೆ ಖುಷಿ ಆಗ್ಬಿಡುತ್ತೆ. 50 ಪೈಸೆಗೆ ಒಂದು ಮಸಾಲೆ ದೋಸೆ, ಒಂದು ಕಾಫಿ ಕುಡಿದ್ಬಿಡ್ತೀನಿ. ಆಮೇಲೆ ನಾಳೆಯಿಂದ ಬಂದ್ಬಿಡಿ ಇಲ್ಲಿ ಅಂತಾರೆ. ಅಲ್ಲಿ ಸುಮಾರು 67ರಿಂದ 69 2 ವರ್ಷಗಳ ಕಾಲ ಅವಿನ್ಯೂ ರಸ್ತೆಯಲ್ಲಿ ಕನ್ನಡ ಟೈಪ್ ಮಾಡೋರು ಯಾರೂ ಇರಲಿಲ್ಲ. ಮೈಸೂರು ಬ್ಯಾಂಕಿಂದ ಸಿಟಿ ಮಾರ್ಕೆಟ್ವರೆಗೂ ನಾನು ಒಬ್ಬನೇ ಕನ್ನಡ ಮಾಡಿದನು. ನನಗೆ ಒಂದು ಸಾರಿ ಕನ್ನಡ ಚಲನಚಿತ್ರ ಸಂಭಾಷಣೆ ಟೈಪ್ ಮಾಡೋಕ್ಕೆ ಬರ್ತಾರೆ, ಭಕ್ತವತ್ಸಲಂ ಅಂತ. 150 ರೂಪಾಯಿ ಕೊಟ್ಬಿಡ್ತಾರೆ ನನಗೆ. 150 ರೂಪಾಯಿ ಅಂದ ತಕ್ಷಣ ನನಗೆ ಈಗ ನಾ ಲಕ್ಷಗಟ್ಟಲೆ ಲೆಕ್ಕ. ಭಾಳ ಖುಷಿ ಆಗ್ಬಿಡುತ್ತೆ. 150 ರೂಪಾಯಿ ಅಂದರೆ ಇಡೀ ರಾತ್ರಿ ಬೀಗ ಹಾಕ್ಕೊಂಡು ಟೈಪ್ ಮಾಡಿದ್ದು. ಅವರು ಟೈಮ್ ಕೊಟ್ಟಿರ್ತಾರೆ 2 ದಿನದಲ್ಲಿ ಆಗಬೇಕು ಅಂತ. ಸೊ 24 ಅವರ್ಸಲ್ಲಿ 2 ಅವರ್ ಇದ್ಬಿಟ್ಟು ಅಲ್ಲೆಲ್ಲೇ ಕೂತ್ಕೊಂಡು ರಾತ್ರಿನೂ ಮಾಡಿ, ಆಮೇಲೆ ಪೊಲೀಸರು ಬಂದು ಬೀಟ್ ಹೊಡಿದ್ರು ಯಾಕೆ ಏನು ಅಂತ ಅವ್ರಿಗೆಲ್ಲ ಉತ್ತರಗಳು ಕೊಟ್ಕೊಂಡು ಮಾಡಿ 150 ರೂಪಾಯಿ ನಾನು ಸಂಪಾದನೆ ಮಾಡಿದೆ. ಅದೇ ಸಂದರ್ಭದಲ್ಲಿ ನನಗೆ ಆಗ ಟೈಪ್ ಮಾಡುವಾಗ CR ಸಿಂಹ ಅಂತ ಕೇಳಿದ್ರು ತಾವು, ನಿರ್ದೇಶಕರ ಸಂಪರ್ಕ. CR ಸಿಂಹ, ಈಗಿನ ಶ್ರೀನಾಥ್ ಅವರು, ಮತ್ತು ರಾಜೇಶ್ ಅಂತ ಒಬ್ಬರಿದ್ರು. ಅವರೆಲ್ಲ ನನ್ನ ಹತ್ರ ಬಂದು ಟೈಪ್ ಮಾಡಿಸ್ಕೊಂಡು ಅವ್ರಿಗೆ 8 ಆಣೆ 1 ರೂಪಾಯಿ ಕನ್ನಡದಲ್ಲಿ ಮಾಡಿಕೊಡ್ತಿದ್ದೆ. ಈ ಮಧ್ಯದಲ್ಲಿ ನನಗೆ ಎಂಪ್ಲಾಯ್ಮೆಂಟ್ ಎಕ್ಸ್ಚೇಂಜ್ ನಾನು ರಿಜಿಸ್ಟರ್ ಮಾಡಿಸಿದ್ದೆ ಉದ್ಯೋಗಕ್ಕೆ. ನನಗೆ ಏಕಾಏಕಿ ನ್ಯಾಯಾಲಯದಲ್ಲಿ ಇಂಟರ್ವ್ಯೂ ಬರುತ್ತೆ. ಈಗಿನ ಡಿಸ್ಟ್ರಿಕ್ಟ್ ಆಫೀಸ್ ಕಾಂಪೌಂಡಲ್ಲಿ ಇಂಟರ್ವ್ಯೂ ಮಾಡ್ತಾರೆ. 34 ಜನ ಇರ್ತಾರೆ, 2 ಹುದ್ದೆ. ನಾನು ಸೆಲೆಕ್ಟ್ ಆಗ್ತೀನಿ. ಆಂಗ್ಲ ಭಾಷೆಯ ಶೀಘ್ರ ಲಿಪಿಗಾರ. ಆಂಗ್ಲ ಭಾಷೆ ಶೀಘ್ರ ಲಿಪಿಗಾರ ನನ್ನ ನೇಮಕ ಮಾಡಿ ನೇರವಾಗಿ ಮೇಹಾಲಕ್ಕೆ ಕಳಿಸ್ತಾರೆ. ಮೇಹಾಲಲ್ಲೇ ಲ್ಯಾಂಡ್ ಟ್ರಿಬ್ಯುನಲ್ ಅಂತ ಇರುತ್ತೆ, ಅಲ್ಲಿ ಸೇರ್ಕೊಳ್ತೀನಿ. ನನಗೆ 138 ರೂಪಾಯಿ ಸಂಬಳ. 138 ಅಂದರೆ ಈಗ ಏನೊಂದು ಭಾಳ ದೊಡ್ಡ ಇದು. ಅಲ್ಲಿಂದ ಈಗ ಏನೀಗ IGP ಆಫೀಸ್ ಪಕ್ಕದಲ್ಲಿ ಇದೆಯಲ್ಲ, ಕ್ರಿಮಿನಲ್ ಕೋರ್ಟ್ಸ್ ಇದೆಯಲ್ಲ, ಆವಾಗ ಫಸ್ಟ್ ಕ್ಲಾಸ್ ಮ್ಯಾಜಿಸ್ಟ್ರೇಟ್ ಕೋರ್ಟ್, ಅಡಿಷನಲ್ ಫಸ್ಟ್ ಕ್ಲಾಸ್, ಈ ಥರ ಒಂದು 3-4 ಕೋರ್ಟ್ ಇತ್ತು. ಹೆಂಚಿನ ಮನೆ ಅದು, ಈಗಿನ ಥರ ಸಂಕೀರ್ಣ ಅಲ್ಲ ಅದು. ಹೆಂಚಿನ ಮನೆಯಲ್ಲಿ ನ್ಯಾಯಾಲಯ ಇತ್ತು. ಅಲ್ಲಿಗೆ ವರ್ಗಾವಣೆ ಮಾಡ್ತಾರೆ. ಅಲ್ಲಿ ಬರ್ತೀನಿ. ಅಲ್ಲಿ ನನಗೆ ವಿವಿಧ ರೀತಿಯ ಅನುಭವಗಳಾಗ್ಬಿಡುತ್ತೆ. ಎಲ್ಲಿ ನ್ಯಾಯಾಂಗದಲ್ಲಿ ಕರಪ್ಷನ್ ಅನ್ನೋದು ನಾಗಲೇ ನಾನು ನೋಡಿದ್ದೆ. ಕರಪ್ಷನ್ ಅಂದ್ರೆ ಏನೋ ಗೊತ್ತೇ ಇಲ್ಲ ನಮಗೆ, ಮೀನಿಂಗ್ ಗೊತ್ತಿಲ್ಲ. ಓದ್ ಬಂದಿದ್ರಿ, ಕೆಲಸ ಮಾಡ್ತೀರಿ, ದುಡ್ಡು ತಗೋತಾ ಇದೆ ಅಷ್ಟೇ. ಮೇವಲಲ್ಲಿ ಒಂದು ಯಾರೋ ಕಕ್ಷಿದಾರದ್ದು ಭೂ ಸುಧಾರಣೆ ಸಂಬಂಧಪಟ್ಟು ಜಡ್ಜ್ಮೆಂಟ್ ಆಗುತ್ತೆ. ನಮ್ಮ ಹೆಡ್ಮೋನ್ಶಿ ಒಬ್ರು ಇರ್ತಾರೆ, ಅವರು ಶೆಳ್ಳಿಕೇರಿ ಅಂತ, ಬಿಜಾಪುರದವರು. ಅದೊಂದು ಕಾಪಿ ಕೊಡಪ್ಪ ನನಗೆ ಅಂತ ನಾನು ಸಾಹೇಬ್ರು ಹೇಳಿದ ಮುಂಚೆ ಒಂದು ಕಾಪಿ ನನಗೆ ಗೊತ್ತಿಲ್ಲ, ನನಗೆ ಅವರೇ ಲೀವ್ ಕೊಡೋದು, ಸಂಬಳ ಕೊಡೋದಿಲ್ಲ. ಕಾಪಿ ಕೊಟ್ಬಿಡ್ತೀನಿ. ಅದು ಕಕ್ಷಿದಾರ ಕೊಟ್ಬಿಡ್ತಾರೆ ಅವರು. ಕಕ್ಷಿದಾರ ಬಂದು ಒಂದು ಸ್ವೀಟ್ ಬಾಕ್ಸು, ಕ್ಯಾಲೆಂಡ್ರು, ಪೆನ್ನು ಎಕ್ಸೆಟ್ರಾ ಕೊಟ್ಬಿಡ್ತಾರೆ. ನಮಗೇನು ಗೊತ್ತಿಲ್ಲ, ಖುಷಿನೋ ಖುಷಿ. ಸ್ವೀಟ್ ಬಾಕ್ಸ್ ಬಂದು ಆಮೇಲೆ ಆ ಯಜಮಾನ್ಷಿ ಎಂಥವ್ರು ಅಂದರೆ, ಇದು ತೊಗೊಂಡೋಗಿ ಜಡ್ಜಿಗೆ ಕೊಡಿ ಅಂತ ನನ್ನ ಕೈ ಕೊಡ್ತಾರೆ. ನನಗೆ ಭಾಳ ಆತ್ಮೀಯರಾಗಿದ್ದರು. ಜಡ್ಜಿಗೆ ತೊಗೊಂಡು ಕೊಡ್ತೀನಿ ಮಧ್ಯಾಹ್ನದಲ್ಲಿ. ಏನಿದು ಅಂತಾರೆ, ಏನು ನಿಮ್ಮ ಬರ್ಡೇ? ಇಲ್ಲ ಸರ್, ನಮ್ಮ ಇವರು ಹೆಡ್ಮುನ್ಷಿಯವರು ಕೊಟ್ಟರು, ಯಾರೋ ಕಕ್ಷಿದಾರರು ಕೊಟ್ಟರು, ನಮಗೇನು ಗೊತ್ತಿಲ್ವಲ್ಲ, ಕೊಟ್ಬಿಡ್ತೀನಿ. ಆಗ ಅವ್ರು ಭಾಳ ಕೋಪ ಮಾಡಿಕೊಂಡು, ನೀವು ಈಗ ತಾನೇ ಕೆಲಸಕ್ಕೆ ಸೇರಿದ್ದೀರಾ, ಇದಕ್ಕೆ ಆಮಿಷ ಭ್ರಷ್ಟಾಚಾರ ಅಂತ ಹೇಳಿದ್ರು, ಹೇಗೆ ಇರಬೇಕು ನೀವು ಅನ್ನೋದನ್ನ ನನಗೆ ಅವ್ರು SV ತಿಳ್ಗುಳ್ಳಂತ ಜಡ್ಜ್, ಡಿಸ್ಟ್ರಿಕ್ಟ್ ಜಡ್ಜ್, ಹೈಕೋರ್ಟಲ್ಲೂ ಇದ್ರು ಅವರು, ಡಿಸ್ಟ್ರಿಕ್ಟ್ ಜಡ್ಜು ಆಗಿದ್ರು, ಮಂಗಳೂರಲ್ಲೂ ಇದ್ರು. ಆ ಹೆಡ್ಮೋನ್ಸಿನ ಕರೆದು ಸರಿಯಾಗಿ ಬ್ಯಾಂಕ್ ಮಾಡ್ತಾರೆ. ಈಗ ತಾನೇ ಹೊಸ್ದಾಗಿ ಸೇರೋರಿಗೆ ನೀವು ಇಂಥದ್ದು ಹೇಳ್ಕೊಡೋದು, ಇದು ಏನಾದರೂ ರಿಪೀಟ್ ಆದರೆ ನಿಮ್ಮನ್ನು ಡಿಸ್ಮಿಸ್ ಮಾಡಿಬಿಡ್ತೀನಿ ಅಂತಾರೆ. ಆಮೇಲೆ ನನಗೆ ಟ್ರಾನ್ಸ್ಫರ್ ಬಂದಾಗ ಇಲ್ಲಿ ಯಾರೂ ಇರೋಲ್ಲ. ಈ ಕೋರ್ಟ್ಗಳಲ್ಲಿ, ಕ್ರಿಮಿನಲ್ ಕೋರ್ಟಲ್ಲಿ ಟೈಪಿಸ್ಟ್ ಅಭಾವ ಇರುತ್ತೆ, ಸ್ಟೆನೋಗ್ರಾಫರ್ ಬರ್ಕೊಡೋರು ಇರಬೇಕಾಯ್ತು. ನಾನು ಅಲ್ಲಿಂದ ಇಲ್ಲಿಗೆ ಹಾಕ್ಬಿಡ್ತಾರೆ. ಅವ್ರು ನಾನು ಉಳಿಸೋ ಪ್ರಯತ್ನ ಮಾಡ್ತಾರೆ, ಆದರೆ ಅವ್ರು ಬಿಡಲ್ಲ, ಇಲ್ಲಿ ಕರ್ಸ್ಕೊಂಡ್ಬಿಡ್ತಾರೆ. ಇಲ್ಲಿ ಬಟ್ ನೀವು ನ್ಯಾಯಾಂಗ ಇಲಾಖೆಯಲ್ಲಿ ಕೆಲಸ ಮಾಡಲೇನೆ ಬೇರೆ ಬೇರೆ ಆಫರ್ ಎಲ್ಲ ಬರುತ್ತೆ, ಬೇರೆ ಬೇರೆ ಇಲಾಖೆಲ್ಲ ಬರುತ್ತೆ. ನ್ಯಾಯಾಂಗ ಇಲಾಖೆಯಲ್ಲಿ ಆಫರ್ ಬಂದ ಮೇಲೆ 32 ಕಡೆ ನನಗೆ ಇಂಟರ್ವ್ಯೂ. ಹೌದು, ಕಾಫಿ ಬೋರ್ಡು, ಆಗ ಮೈಕೋ, ಇವಾಗ ಬಾಷ್ ಅಂತ, ದೀಪಕ್ ಇನ್ಸ್ಟಿಟ್ಯೂಟ್, TVS, ಎಕ್ಸೈಸ್ ಡಿಪಾರ್ಟ್ಮೆಂಟು, ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ, BL, HL. ಯಾಕೆ ಆಗ ಆಂಗ್ಲ ಶೀಘ್ರ ಲಿಪಿಗೆ ಡಿಮ್ಯಾಂಡ್ ಇತ್ತು, ಕನ್ನಡ ಆಗಿರಲಿಲ್ಲ. ಸೊ ಹಾಗಾಗಿ ನನಗೆ ಎಲ್ಲ ಕಡೆ ಬರೋದು. ರಿಸರ್ವ್ ಬ್ಯಾಂಕಲ್ಲಿ ಕಾಯಿನ್ ನೋಟ್ ಎಕ್ಸಾಮಿನರ್ ನನಗೆ ಬಂದಿತ್ತು ಸುಮಾರು 32. ಇಲ್ಲಿ ಕೆಲಸಕ್ಕೆ ಸೇರಿದ ಮೇಲೂ ಸಹ 32 ಬಂತು. ಅಂದರೆ ಆಗ ಇನ್ಫ್ಲೂಯೆನ್ಸು, ದುಡ್ಡು ಏನೂ ಇರಲಿಲ್ಲ, ಕರೆದು ಕೆಲಸ ಕೊಡೋದು. ಪ್ರತಿಭೆ. ಫಾರ್ ಎಕ್ಸಾಂಪಲ್ ನ್ಯಾಯಾಂಗ ಇಲಾಖೆಯಲ್ಲಿ
ಹೈಕೋರ್ಟಲ್ಲಿ ಒಂದು ವೈಟ್ ಪೇಪರ್ ಬರ್ಕೊಬಿಟ್ರೆ ಕೆಲಸ ಕೊಟ್ಬಿಟ್ಟು ರಿಕ್ರೂಟ್ಮೆಂಟ್ ಟೂಲ್ಸ್ ಅಂತ ಇರಲಿಲ್ಲ. ತದನಂತರ ಮಾಡ್ಕೊಂಡಿರ್ತಾರೆ ರಿಕ್ರೂಟ್ಮೆಂಟ್ ಟೂಲ್ಸ್ ಅಂತ 59 ನಂತರ ಅಲ್ಲಿ ಕೆಲವು ಕಡೆ 59, ಕೆಲವು ಕಡೆ 67 ಮಾಡ್ತಾರೆ. ಹಾಗೆ ನಮಗೆ ಆರಾಮಾಗಿ ಸಿಕ್ತು, ಕೆಲಸಕ್ಕೆ ಯೋಚನೆ ಇಲ್ಲ. 138 ಸಂಬಳದಲ್ಲಿ ಏನೇ ಖರ್ಚು ಮಾಡೋದು ₹100 ಮೇಲೆ ಖರ್ಚಾಗ್ತಿಲ್ಲ ನನಗೆ. ₹38 ಸೇವಿಂಗ್ಸ್. ನಮಗೇನು ಗೊತ್ತಿಲ್ಲ ಅವಾಗ. ಹೋಗೋದು, ಪಿಕ್ಚರ್ಗೆ ಹೋಗೋದು, ಥಿಯೇಟ್ರಿಗೆ ಹೋಗೋದು, ಸಿನಿಮಾ ತಿನ್ನೋಂತೆ ಬಡಾಪೇಟೆಯಲ್ಲಿ. ಯಾವ ಥಿಯೇಟ್ರ್ಗಳಿತ್ತು ಸರ್ ಅವಾಗೆಲ್ಲ ಪಿಕ್ಚರ್ಗೆ ಹೋಗಕ್ಕೆ? ಯಾವ ಥರ ಸಿನಿಮಾ ನೋಡ್ತಿದ್ರಿ? ಆವಾಗ ನಾವು ಜಾಸ್ತಿ ಹಿಂದಿ, ಕನ್ನಡ, ತಮಿಳು. ಕನ್ನಡಕ್ಕೆ ಬಹಳ ಕಮ್ಮಿ. ಮೈಸೂರು ಬ್ಯಾಂಗ್ಳೂರ್ ಆಗಲೇ ಚಳವಳಿಗಾರರು ಸ್ಟಾರ್ಟ್ ಆಗಿದ್ದು. ನಾನು ಇದ್ದಿದ್ದು ಕೆಂಪೇಗೌಡ ರಸ್ತೆನಲ್ಲಿ. ಸುಮಾರು 15-20 ಥಿಯೇಟ್ರು. ಜೈ ಹಿಂದ್ ಅಂತ ಇತ್ತು, ಈ ಕಡೆ ಸ್ಟೇಟ್ಸ್ ಅಂತ ಇತ್ತು, ಆ ಕಡೆ ಹಿಮಾಲಯ ಇತ್ತು, ಕೆಂಪೇಗೌಡ ಚಿತ್ರಮಂದಿರ ಕೂಡ ಇತ್ತು. ಕೆಂಪೇಗೌಡ ಚಿತ್ರಮಂದಿರ ಇತ್ತು, ಈಗ ಅದು ಕೆಂಪೇಗೌಡ ಕಾಂಪ್ಲೆಕ್ಸ್. ಅವಾಗೆಲ್ಲ 12 ಆಣೆ, ₹1 ಬಾಲ್ಕನಿ. ನಮ್ಗೆ ಇಲ್ಲಿ ಕೆಲಸ ಇರಲಿಲ್ವಲ್ಲ, ಏನು ಇರ್ತಿರ್ಲಿಲ್ಲ. ಸಾಯಂಕಾಲ ಆಣೆ ಬಗ್ಗೆ ತುಂಬಾ ಉಪಯೋಗಿಸಿದ್ರಿ. 4 ಆಣೆ, 8 ಆಣೆ, 12 ಆಣೆ. 4 ಆಣೆಗೆ ಎಷ್ಟು ಪೈಸಾ? 25 ಪೈಸೆ. 8 ಆಣೆಗೆ 50 ಪೈಸೆ. 12 ಆಣೆ ಅಂದ್ರೆ 12 ಆಣೆಗೆ 75 ಪೈಸಾ. ಓಕೆ. ಒಂದಾಣಿ ಅಂತ ಇತ್ತು. ಒಂದಾಣಿ ಸಹ ಇತ್ತು. ಒಂದಾಣಿ ಕೂಡ ಇತ್ತು. ಒಂದಾಣಿ ಇತ್ತು. ಇದ್ರದಿತ್ತು. ಒಂದಾಣಿ ಇತ್ತು. ಆಮೇಲೆ ಕಾಪರ್ದು ತೂತನ್ ಕಾಸು, 3 ಕಾಸು ಅಂತ ಹೇಳಿ, 3 ಕಾಸು ಕೋಡುಬಳೆ ತರ ಒಂದು. ಎಷ್ಟು ಬೆಲೆ ಅದಕ್ಕೆ? 3 ಪೈಸೆ ಲೆಕ್ಕ ಇವಾಗ. 3 ಕಾಸು ಅಂತ ಹೆಸರು. ಕಾಸು ಅಂತೀರಿ? 3 ಇದು ನನ್ನ ಹತ್ರ ಅದೆಲ್ಲ ಇದೆ. 3 ಕಾಸು ಅಂತ. 3 ಕಾಸು, 1 ಆಣೆ, 2 ಆಣೆ, 8 ಆಣೆ, ಈ ತರ ಆಯ್ತು. ಅವಾಗ ಒಂದು ₹100 ನೋಟು ಇಷ್ಟಗಳಿರೋದು. ಇದಕ್ಕಿಂತ ದೊಡ್ಡದು. ಈಗಿನಕ್ಕೆ ಏನಂದ್ರೆ 2ಕ್ಕಿಂತ ದೊಡ್ಡದು. ₹1,000 ಇಷ್ಟಗಳ ಇರ್ತಿತ್ತು ಆಗಿನ ಕಾಲದ್ದು. ಕೆಲವೆಲ್ಲ ಇನ್ನು ಬ್ರಿಟಿಷರದು ರಾಜ ಮಹಾರಾಜ ಫೋಟೋಗಳು ಸಹ ಅದಲ್ಲಿ ಇರೋದು. ಸೊ ಇದು ಆಗಿನ ಅನುಭವ. ನಮಗೆ ₹100 ಖರ್ಚು ಮಾಡಿ ₹38 ಉಳಿಸ್ತಿದ್ದೆ. ನಮಗೆ ಸೇವಿಂಗ್ಸ್ ಮಾಡಬೇಕು. ಆಗಿನ ಕಾಲ ಒಂದು ನಿವೇಶನ ಮೇಲೆ ತೊಗೊಂಡಿದ್ದೆ ₹500 KR ಪುರಮಲ್ಲಿ ಸೈಟು. ಎಲ್ಲಿ? KR ಪುರಮಲ್ಲಿ ₹500. ಉಳಿದ ಏರಿಯಾದಲ್ಲೆಲ್ಲ ₹2,000, ₹1,500 ಒಂದೊಂದು ಸೈಟ್ ಸಿಗ್ತಾ ಇತ್ತು. ನಮಗೇನು ಐಡಿಯಾ ಅವಾಗ. ತಿನ್ನಬೇಕು, ಮೋಜು, ಸಿನಿಮಾಗೆ ಹೋಗೋದು, ಇಷ್ಟೇ. ನಮ್ಗೆ ಬೇರೆ ಏನು ಗೊತ್ತಿಲ್ಲ. ಆದ್ರೆ ಅದ್ರಲ್ಲೂ ಕೂಡ ಆಗ್ಲೇ ವಿದ್ಯಾಮಂತ್ರಿಗಳು ತಮಗೆ ಕರೆದು ಅವಾರ್ಡ್ ಕೊಡ್ತಾರಂತ. ಹೌದು. ಯಾಕೆ? ನನಗೆ ಕನ್ನಡ ಶೀಘ್ರಲಿಪಿಯಲ್ಲಿ ಮತ್ತೆ ಕನ್ನಡ ಬೇಡ್ಲೆಚ್ಚನಲ್ಲಿ ರ್ಯಾಂಕ್ ಬರ್ತೀನಿ, 2ನೇ ರ್ಯಾಂಕ್ ಬರ್ತೀನಿ. ಅದು ನಮ್ಮ ವಿನಾಯಕ ಇನ್ಸ್ಟಿಟ್ಯೂಟಲ್ಲಿ ಸಿದ್ದರಾಜು ಅಂತ ಇರ್ತಾರೆ. ಅವರು ಕಾರ್ಪೊರೇಷನಲ್ಲಿ ಡೆಪ್ಟಿ ಕಮಿಷನ್ ಆಗುತ್ತೆ. ಅವರು ಟೌನ್ ಹಾಲಲ್ಲಿ ಒಂದು ಫಂಕ್ಷನ್ ಮಾಡಿ, ನೋಡಿ ಇವರು ಕನ್ನಡದಲ್ಲಿ ಮಾಡಿದ್ರು, ನಮ್ಮ ಜೊತೆಗೆ ಇನ್ನೊಂದು 2-3 ಜನಕ್ಕೆ ಈ ಕನ್ನಡದಲ್ಲಿ ಮಾಡಿದಾರಲ್ಲ ಶೀಘ್ರಲಿಪಿನಲ್ಲಿ ಅಂತೇಳಿ ನನಗೆ ಒಂದು ಸನ್ಮಾನ ಮಾಡಿಸ್ತಾರೆ ಟೌನ್ ಹಾಲಲ್ಲಿ. ಇದು 1972-73 ಇರ್ಬೋದು. ಬದ್ರಿನಾರಾಯಣ ಅಂತ ವಿದ್ಯಾಮಂತ್ರಿಗಳು ಅರಸುಪೇಟೆಯಲ್ಲಿದ್ದವರು ನಮಗೆ ಒಂದು ಪ್ರಶಸ್ತಿ ಕೊಡ್ತಾರೆ. ಅದು ನಮಗೆ ಪ್ರಶಸ್ತಿಯಿಂದ ಏನು ಅಂತ ಆಗಲೇ ಗೊತ್ತಾಗುತ್ತೆ. ಅಲ್ಲೂ ನಮಗೆ ಏನೂ ಗೊತ್ತಿರಲಿಲ್ಲ. ನಮಗೆ ಬಹಳ ಸಂತೋಷ ಆಗುತ್ತೆ, ಸ್ಫೂರ್ತಿ ಆಗುತ್ತೆ. ಈ ಮಧ್ಯದಲ್ಲಿ ಈ ವಿಧಾನಸೌಧದಲ್ಲಿ ಒಂದು ಅಡ್ವರ್ಟೈಸ್ಮೆಂಟ್ ಬರುತ್ತೆ ಕೆಲಸಕ್ಕೆ. ₹400 ಸಂಬಳ. ಇಲ್ಲಿ 138 ಬರ್ತಿದೆಯಲ್ಲ, ₹400 ಯಾಕೆ ಹೋಗೋದು ಅಂತೇಳಿ ಅಪ್ಲೈ ಮಾಡ್ತೀನಿ. ಅದು ಎಲ್ಲ ರಾಜಕೀಯ ವ್ಯಕ್ತಿಗಳಿರೋದೆಲ್ಲ ಇನ್ಫ್ಲೂಯೆನ್ಸ್ ಮೇಲೆ ಬರೋದು. ಅವಾಗ ವೀರೇಂದ್ರ ಪಾಟೀಲ್ ಮೊದಲನೇ ಮುಖ್ಯಮಂತ್ರಿ, ಫಸ್ಟ್ ಟೈಮ್ CM ನಂಜನಗೂಡು ಅಂದ್ಬಿಟ್ಟು ಬಂದಿದ್ರು. ಇಂಟರ್ವ್ಯೂ ಅಟೆಂಡ್ ಮಾಡ್ತೀನಿ, ನಾನು ಒಬ್ಬನೇ ಸೆಲೆಕ್ಟ್ ಆಗ್ತೀನಿ. 32-33 ಜನ ಇರ್ತಾರೆ. ಆಗ ಜಾತಿ ಪ್ರಭಾವ ಬಹಳ ಇತ್ತು. ಲಿಂಗಾಯತ್ಸು, ಗೌಡಾಸು, ಬ್ರಾಹ್ಮಿನ್ಸು ಇಟ್ಬಿಟ್ಟು ಯಾರಿಗೂ ಸಿಗೋದಿಲ್ಲ ಅಂತ ಎಲ್ಲ ನಡುವೆನೂ ಕೂಡ ನನಗೆ ವೀರೇಂದ್ರ ಪಾಟೀಲ್ ಲಿಂಗಾಯತರು, ಸೆಕ್ರೆಟರಿ ಲಿಂಗಾಯತರು, ಎಲ್ಲರೂ ಲಿಂಗಾಯತ್ ಇದ್ದು ಸಹ ನನ್ನ ಜಾತಿ ನೋಡಿದೆ ನನ್ನನ್ನು ಸೆಲೆಕ್ಷನ್ ಮಾಡ್ತಾರೆ. ₹400 ನಮ್ಗೆ ಭಾಳ ಖುಷಿ ಆಗ್ಬಿಟ್ಟಿದೆ. ಆ ಸಂದರ್ಭದಲ್ಲೇ ಇವರೆಲ್ಲ ಈಗಿನ ಧರಮ್ ಸಿಂಗು, ವೀರಪ್ಪ ಮೊಯ್ಲಿ, ಖರ್ಗೆ ಅವರೆಲ್ಲ MLA ಆಗಿ ಬರ್ತಾರೆ. ಫಸ್ಟ್ ಟೈಮ್ MLA ಗೆದ್ದು ಬರ್ತಾರೆ. ಅವ್ರ ಜೊತೆ ಆಗಲೇ ಸಂಪರ್ಕ ಸಿಗುತ್ತೆ ನನಗೆ. ಆವಾಗ ಸದಸ್ಯರುಗಳಿಗೆ ₹250, ಮಾಹೆಯನ ಸಂಬಳ ಕೇವಲ ₹250. ನಿಮಗೆ ₹400 ನಮ್ಗೆ ₹400 ಸಂಬಳ. ಸೊ ಆಗಿನ MLAಗಳಿಗೆ ₹250. ಆಮೇಲೆ ಸಮಿತಿ ಸಭೆಗಳು ಅಂತ ವಾರಕ್ಕೊಂದು ನಡೀತದೆ. ಅದು ₹1250. ಅಂದ್ರೆ 2 days ಬಿಫೋರ್, 2 days ಆಫ್ಟರ್, ಪ್ಲಸ್ ದಿ ಡೇ ಆಫ್ ದಿ ಮೀಟಿಂಗ್ ಅಂತ. ಅದು ₹1250. ಸಂಬಳ ₹250. ಕಮಿಟಿ ಮೀಟಿಂಗ್ ತಿಂಗಳಿಗೆ 2 ಆಗ್ತಿತ್ತು. ಅದು ₹1250 ನಾವು 2,000 ಅಥವಾ ₹3,000 ಆಗೋದು. ದೊಡ್ಡ ಗ್ರೇಟ್ MLAs ಇನ್ ದೋಸ್ ಡೇಸ್. ಅವಾಗ ಯಾವುದೇ ಸವಲತ್ತು ಇರಲಿಲ್ಲ. ಎಲ್ಲರೂ ಆ ಬಸ್ಸಲ್ಲಿ ಬರಬೇಕಾಗಿತ್ತು. ಆಗ ಕಾರಿನ ಸೌಲಭ್ಯ ಇರಲಿಲ್ವಾ ಶಾಸಕರುಗಳಿಗೆ? ಇಲ್ಲ, ಕಾರಿನ ಸೌಲಭ್ಯ ಆಮೇಲೆ ಬಂತು. ಒಂದು 8-10 ಕಾರ್ ಇರೋದು. ಅಂದರೆ ದೂರದ ಊರಿಂದ ಬೀದರ್, ಗುಲ್ಬರ್ಗ, ರಾಯಚೂರು ಬರೋ ಶಾಸಕರು ಬರೋರಿಗೆ ಬಸ್ ಸ್ಟ್ಯಾಂಡ್ಗೆ ಹೋಗೋದು, ರೈಲ್ವೆ ಸ್ಟೇಷನ್ ಕರ್ಕೊಂಬರೋದು ವ್ಯವಸ್ಥೆ ಇತ್ತು. ಈಗಿನ ಧರಮ್ ಸಿಂಗು, ವೀರ ಎಲ್ಲರೂ ನಾವು ಅದೆಲ್ಲ ಕರೀತು. ಬಸ್ ಸ್ಟ್ಯಾಂಡ್ಗೆ ಹೋಗೋದು, ರೈಲ್ವೆ ಸ್ಟೇಷನ್ ಕರ್ಕೊಂಬರ್ತಾ ಇದ್ವಿ.
ಅನುಕೂಲ ಇದೆ, ಅವ್ರ ಸ್ವಂತ ಕಾರಲ್ಲಿ ಬರೋದು ಜಾಸ್ತಿ ಅದೇ ಫೆಸಿಲಿಟಿ. ಆಮೇಲೆ 1976 ಕೆ ಎಸ್ ನಾಗರತ್ನ ಎಂಬ ಸ್ಪೀಕರ್ ಆಗಿರ್ತಾರೆ. ಅವ್ರ ಹತ್ರ ನಾವು ಡಿಸ್ಕಸ್ ಮಾಡ್ತಾ ಇದ್ದಾಗ ನಾನು ಸರ್ ಆಫೀಸರ್ಸ್ ಎಲ್ಲ ಫ್ಲೈಟಲ್ಲಿ ಓಡಾಡ್ತಾರೆ, ಇದ್ರಲ್ಲಿ ಹೋಗ್ತಾರೆ, MLAಗಳಿಗೆ ಇದು ಯಾವ ಥರ ಇದು ಅಂತ ನಮ್ಮ ಮಾತುಕತೆ ಆಗುತ್ತೆ. ಆವಾಗ ಹೌದು ಯಾಕೆ ಕೊಡಬಾರ್ದು ಅಂತೇಳಿ ವಿಮಾನಯಾನನ 76 ಕೆ ಎಸ್ ನಾಗರತ್ನವರು ದೇವರಾಜ ಹೊಸಪೇಟೆ ಫಸ್ಟ್ ಟೈಮ್ ಎಲ್ಲ ವರ್ಷಕ್ಕೊಂದ್ಸರಿ ಎಲ್ಲ ಪ್ರವಾಸ ಹೋಗ್ಬೋದು ಅಂತ ಆಗುತ್ತೆ. ಆಮೇಲೆ ಜಗದೀಶ್ ಶೆಟ್ಟರ್ ಪೀಠಲ್ಲಿ ನಾನೇ ಸಜೆಷನ್ ಕೊಟ್ಟು ದೇಶ ವಿದೇಶಗಳಿಗೂ ಅವಕಾಶ ಮಾಡಿಕೊಡಿ, IAS ಆಫೀಸರ್ಸು ಬೇರೆ ಬೇರೆ ಇದೆಲ್ಲ ಹೋಗ್ತಾರೆ, ಯಾಕೆ ಕೊಡಬಾರ್ದು ಅಂತ ಹೇಳಿದ್ಮೇಲೆ ನಾನು ಒಬ್ಬರು ಪಾಟೀಲ್ ಅಂತ ಇಬ್ಬರು ಸೇರಿ ಕೇಳ್ತೀವಿ. ಅವಾಗ ಜಗದೀಶ್ ಶೆಟ್ಟರ್ ಅವರು ಅದನ್ನು ಒಪ್ಪಿಗೆ ನೀಡಿ ಅದಕ್ಕೆ ಅವಕಾಶ ಮಾಡ್ಕೊಂಡು ಅವಾಗೆಲ್ಲ ವಿದೇಶ ಪ್ರವಾಸ ಆಗುತ್ತೆ. ಅದು ಅಧ್ಯಯನ ಪ್ರವಾಸ ಅಂತ ಇರುತ್ತೆ, ಜೊತೆಯಲ್ಲಿ ಮೋಜು ಎರಡೂ ಇರುತ್ತೆ. ಒಟ್ಟಿನಲ್ಲಿ ಇದೆಲ್ಲ ನ್ಯೂನತೆಗಳು ಆಮೇಲೆ ಬರುತ್ತೆ. 1971ರಿಂದ 2011ವರೆಗೂ ಕೂಡ ಸುದೀರ್ಘ 40 ವರ್ಷಕ್ಕೂ ಹೆಚ್ಚು ಕಾಲ ವಿಧಾನಸಭೆ ಸಚಿವಾಲಯದಲ್ಲಿ ಕೆಲಸ ಮಾಡ್ತೀರಾ ಸರ್. ಯಾವ ಹುದ್ದೆಯಲ್ಲಿ ತಾವು ಕೆಲಸ ಮಾಡಿರ್ತೀರ ಸರ್? ನಾನು ಆರಂಭದಲ್ಲಿ ನಾನು ಆಂಗ್ಲ ಭಾಷೆ ಶೀಘ್ರ ಲಿಪಿಕಾರ ಆಗ್ತೀನಿ. ಆನಂತರ ಭಾಷಾಂತರ ಅಂತ ಬರುತ್ತೆ, ಟ್ರಾನ್ಸ್ಲೇಷನ್ ಅಂತ. ಆಗ ಟ್ರಾನ್ಸ್ಲೇಷನ್ ಪಾಸ್ ಮಾಡಿದವರು ಇರಲಿಲ್ಲ ವಿಧಾನಸೌಧದಲ್ಲಿ, 2-3 ಜನ ಇದ್ದರು, ರಿಟೈರ್ ಆಗಿಬಿಡ್ತಾರೆ. ನಾನು ಅಷ್ಟೊತ್ತಿಗೆ ಕೂತ್ಕೊಂಡು KPSCಲಿ ಟ್ರಾನ್ಸ್ಲೇಷನ್ ಟೆಸ್ಟ್ ಪಾಸ್ ಮಾಡ್ತೀನಿ. ಟ್ರಾನ್ಸ್ಲೇಷನ್ ಟೆಸ್ಟ್ ಆದ ತಕ್ಷಣ ಹನುಮಂತಪ್ಪ ಅಂತ ಕಾರ್ಯದರ್ಶಿ ಇರ್ತಾರೆ, ಅವರು ವೀರೇಂದ್ರ ಹೋಟೆಲ್ ಬೇಕಾದವ್ರೆ. ಅವರು ಈ ಪೋಸ್ಟ್ ಖಾಲಿ ಇದೆ, ಮುಂದಿನ ಹುದ್ದೆ ಇವರು ಕೊಡಿ ಅಂತ ಬರೆದು ಬಿಡ್ತಾರೆ. ಇಲ್ಲಿರೋ ಏನು ಮಾಡ್ತಾರೆ, ನನಗಿಂತ ಸ್ವಲ್ಪ ಸೀನಿಯರ್ ಒಬ್ಬರು ಒಂದು ಮೇಲಿರ್ತಾರೆ, ಅವರು ಯಾರು ಟೆಸ್ಟ್ ಪಾಸ್ ಮಾಡಿದ್ರೆ ಇವನು ಮೇಲೆ ಬಂದುಬಿಡ್ತಾನಲ್ಲ ಅಂತೇಳಿ ನನಗೆ ಕೊಡೋದೇ ಇಲ್ಲ, ಹಾಗೆ ಇಟ್ಬಿಡ್ತಾರೆ ಟ್ರಾನ್ಸ್ಲೇಷನ್. ನನಗಿಂತ ಸೀನಿಯರ್ ಒಬ್ಬರು ಇರ್ತಾರೆ, ಅವ್ರಿಗೆ ಹಾಗೆ ಖಾಲಿ ಇಟ್ಟು ಅವ್ರಿಗೆ ಎಕ್ಸಾಮ್ ಪಾಸ್ ಮಾಡೋರು 1.5 ವರ್ಷ ಇಟ್ಟು ಪಾಸ್ ಮಾಡಿದ್ರೆ ಅವ್ರಿಗೆ ಬಡ್ತಿ ಕೊಡ್ತಾರೆ, ನಾನು ಹಿನ್ನಡೆ ಆಗಿಬಿಡ್ತೀನಿ. ಇದೊಂದು ಅಂತ ಆಯಿತಾ. ಮತ್ತೊಮ್ಮೆ ಗೆಜೆಟೆಡ್ ಆಫೀಸರ್ ಪೋಸ್ಟ್ ಇರುತ್ತೆ, ಸೆಕ್ಷನ್ ಆಫೀಸರ್ ಕಮಿಟಿ ಅಂತ. ಆವಾಗ LLB ಮಸ್ಟ್ ಅಂತಾಯಿತು. 76ನೇ ಇಸ್ವಿಲಿ ನಾನೊಬ್ಬನೇ MLA ಮಾಡಿ LLB ಮಾಡಿದನು ನಮ್ಮ ಸಚಿವಾಲಯದಲ್ಲಿ. ನನಗೆ ಸಿಗಬೇಕಾದ ಹುದ್ದೆಗೆ LLB ಕೂಡ ಮಾಡ್ಕೋತೀರಾ ಮಧ್ಯೆ? ಹೌದು, ನಾನು ಒಕ್ಕಲಿಗರ ಸಂಘ ಕಾಲೇಜು, ಸಂಜೆ ಕಾಲೇಜು. ನೀವು ಅಧ್ಯಯನ ಬಿಟ್ಟಿಲ್ಲ? ಕೆಲಸಕ್ಕೆ ಸೇರಿದ ಮೇಲೆ BCom ವಿಜಯ ಈವ್ನಿಂಗ್ ಕಾಲೇಜು. ವಿಜಯ ಈವ್ನಿಂಗ್ ಕಾಲೇಜಲ್ಲಿ ವೆಂಕಟ ಸುಬ್ಬಯ್ಯನವರು ಅಂತಿರ್ತಾರೆ, ತಾವು ಕೇಳಿರ್ಬೇಕು. ಅವ್ರು 3-8 ವರ್ಷ ಬದುಕಿ, ಅವರು ನಮ್ಮ ಪ್ರಿನ್ಸಿಪಾಲ್, ಕನ್ನಡ ನಿಘಂಟುನವರು ವೆಂಕಟ ಸುಬ್ಬಯ್ಯನವರು. ಅವ್ರು ಎಷ್ಟು ಶಿಸ್ತಿತ್ತು ಅಂದ್ರೆ, ನಾನು ಇಲ್ಲಿಂದ ಕೆಲಸ ಮಾಡಿ ಅವಾಗ ವಿಧಾನಸಭೆ 1ರಿಂದ 6 ಗಂಟೆಗೆ ಇರ್ತಾ ಇತ್ತು. ಅಲ್ಲಿ ನಮಗೆ 6:15 6:20 ಕಾಲೇಜ್ ಸಮನ್ಸ್ ಆಗ್ತು. ಇಲ್ಲಿಂದ ಓಡಬೇಕು, ಆಟೋಗೆ ಕಾಸಿರ್ತಿಲ್ಲ, ಬಸ್ ಹಿಡಿದು ಅಲ್ಲಿ ಹೋಗ್ಬೇಕು. ಒಂದಿನ 5 ನಿಮಿಷ 10 ನಿಮಿಷ ತಡವಾಗುವಂತ ಅಲ್ಲೇ ನಿಲ್ಲಿಸ್ತಾರೆ ಆಚೆ ಕಡೆ. ನನಗೆ ವೈರ್ ಲೇಟ್ ಅಂತ ಕೇಳ್ತಾರೆ. ಈಗ ವಿಧಾನಸೌಧದಲ್ಲಿ ಹಿಂಗಾಯ್ತು ಸರ್, ಅಧಿವೇಶನ ನಡೀತಾ ಇತ್ತು. ಸೊ ಯು ಆರ್ ದ ಲಾ ಮೇಕರ್, ಯು ಆರ್ ದ ಲಾ ಬ್ರೇಕರ್ಸ್ ಹೀಗೆ ಹೇಳ್ತಾರೆ ಅವರು. ಆಮೇಲೆ ಬನ್ನಿ ₹5 ಫೈನ್ ಕಟ್ಟಿಸ್ಕೊಳ್ತಾರೆ ನನಗೆ. ವಿಜಯ ಸಂಜೆ ಕಾಲೇಜಲ್ಲಿ ₹5 ಫೈನ್ ಕಟ್ಟಿದ್ದೀನಿ ನಾನು. ಆಮೇಲೆ LLBಗೆ ಬರ್ತಿದ್ದೀನಿ. LLB ಮಾಡಿದಾಗ LLB ಹುದ್ದೆ ಖಾಲಿ ಇದೆ, ನಾನು ಒಬ್ಬನೇ ಎಲಿಜಿಬಿಲಿಟಿ ಇದು, ನನಗೆ ಕೊಡಲ್ಲ. ಕಾರಣ ಅಲ್ಲಿ ಜಾತಿ ಪ್ರಭಾವ, ಹಣ ಎಲ್ಲ ಇತ್ತು. ಸೊ ನನಗೆ ಡಿನೈ ಮಾಡ್ತಾರೆ. ಮತ್ತೆ ಸಂಸತ್ ಸಚಿವಾಲಯದಲ್ಲಿ ಒಂದು ಹುದ್ದೆ ಸಿಗುತ್ತೆ, ಇಂಟರ್ಪ್ರಿಟರ್ ಅಂತ. ಇದು ಯಾವ ವಯಸ್ಸಿನಲ್ಲಿ? ಇದು 75-76 ಇರ್ಬೋದು. ಆವಾಗ ನಾನು ಅರ್ಜಿನ ಫಾರ್ವರ್ಡೇ ಮಾಡಲ್ಲ. ನಮ್ಮ ಇಲಾಖೆಯಲ್ಲಿ ಹೇಗಿದೆ ಅಂದರೆ ಆ ಥರ ಶೋಷಣೆ ಕೊಟ್ಟಿದ್ದಾರೆ ನನಗೆ. ಫಾರ್ವರ್ಡ್ ಮಾಡಿದ್ದು ನಾನು ಹೋಗ್ಬಿಟ್ಟು ಅಷ್ಟೇ ಅಲ್ಲ, ಮಹಾ ಕಾರ್ಯದರ್ಶಿ ಆಗ್ತದೆ, ಪಾರ್ಲಿಮೆಂಟಲ್ಲಿ ಸೆಕ್ರೆಟರಿ ಜನರಲ್ ಆಗ್ತಿದ್ದೆ. ಅದನ್ನು ನನಗೆ ತಪ್ಪಿಸ್ತಾರೆ, ಅದು ಅವಕಾಶ ಹೋಗುತ್ತೆ. ಇದೇ ರೀತಿ ನನಗೆ ಬಹಳ ತೊಂದರೆ ಕೊಡ್ತಾರೆ, ಯಾರೂ ನಮ್ಗೆ ಸಹಾಯ ಮಾಡಲ್ಲ. ಬಟ್ ಏನೇ ತೊಂದರೆ ಅಲ್ಲಿ ಬೆಂಕಿಯಲ್ಲಿ ಅರಳಿದ ಹೂವಿನ ರೀತಿಯಲ್ಲಿ ಈ ಮಟ್ಟಕ್ಕೆ ಬೆಳಿತಿರಲ್ಲ 40 ವರ್ಷ. ಮತ್ತೆ ಬಹುಶಃ ಯಾವ್ದಾರ ನಮ್ಮ ಇತಿಹಾಸದಲ್ಲಿ, ಶಾಸಕ ಇತಿಹಾಸದಲ್ಲಿ 2 ಅಂದ್ರೆ ನಮ್ಮ ಕರ್ನಾಟಕ ಮತ್ತೆ ಗೋವಾ 2 ವಿಧಾನಸಭೆಯಲ್ಲಿ ಕೆಲಸ ಮಾಡೋದು ಒಬ್ಬರೇ ಇರ್ಬೇಕಂತ ನಾನು ಭಾವಿಸ್ತೀನಿ. ಭಾರತ ಇತಿಹಾಸದಲ್ಲಿ ಪ್ರಥಮ. ಯಾಕೆಂದ್ರೆ ಗೋವಾ ರಾಜ್ಯ ಆಗಿದ್ದು 88, ಅದಕ್ಕೆ ಮುಂಚೆ ಅದು ಇದರಲ್ಲಿ ಇತ್ತು, ಎಂಥದ್ದು ಕೇಂದ್ರಾಡಳಿತ ಪ್ರದೇಶ ಇತ್ತು. ಆಗ ಅಲ್ಲಿ ಕರ್ನಾಟಕದವರೇ ಉಲ್ಮನ್ ಅಂತ ಮುಸ್ಲಿಮು, ಅವರು ರಿಟೈರ್ ಆಗ್ತಾರೆ. ಆಮೇಲೆ ಇನ್ನೊಬ್ರು ಯಾರು ನಾರ್ವೇಕಂತ. ಆಮೇಲೆ ಯಾರು LLB ಮಾಡಿದವರೇ ಇರಲ್ಲ, ಅದು LLB ಇರುತ್ತೆ ಅಲ್ಲಿ. ಲಾಯರ್ಗಳು ಹೋಗ್ಬೋದಾಗಿತ್ತು, ಲಾಯರ್ಗಳು ಸಹ ಅವಕಾಶ ಇತ್ತು, ಯಾರು ಹೋಗಲ್ಲ. ಕೊನೆಗೆ ಇಂಡಿಯಾದೆಲ್ಲ ಸರ್ಕ್ಯುಲೇಟ್ಸ್ ಪಾರ್ಲಿಮೆಂಟ್ ಮೂಲಕ ಎಲ್ಲ ರಾಜ್ಯಕ್ಕೆ ಒಂದು ಇದು ಸೂಚನೆ ಹೋಗುತ್ತೆ, ಯಾರಾದ್ರೂ ಆಸಕ್ತಿ ಇರೋರಿಗೆ ನೀವು ಕಳಿಸಿ ಅಂತ. 16 ರಾಜ್ಯಗಳಲ್ಲಿ ಒಂದು ರೆಸ್ಯೂಮ್ ತರಿಸ್ಕೊಳ್ತಾರೆ. ಕ್ರಿಶ್ಚಿಯನ್ ಫ್ರಾನ್ಸಿಸ್ಕೋ ಸರ್ದಿನ್ ಅಂತ, ಹಿ ವಾಸ್ ಎ ಸ್ಪೀಕರ್, ಹಿ ವಾಸ್ ಆಲ್ಸೋ ಫಾರ್ಮರ್ ಚೀಫ್ ಮಿನಿಸ್ಟರ್, ಹಿ ವಾಸ್ ಆಲ್ಸೋ ಎನ್ MP. ಅವರು ನನ್ನ ರೆಸ್ಯೂಮ್ ನೋಡ್ಬಿಟ್ಟು ಆಮೇಲೆ ಇಲ್ಲಿಗೆ ಬರ್ತಾರೆ, ಬೆಂಗಳೂರಿಗೆ ಬಂದು ಇಲ್ಲಿ ಅಧಿವೇಶನ ನೋಡಿ ನನ್ನ ಕರೆಸಿ ಮಾತಾಡಿ,
ಸರ್ ಇಲ್ಲ ಸರ್ ನನಗೆ ಹಾಗೆ ಈಗ ನಾನು ವೆಜಿಟೇರಿಯನ್ನು ಅಲ್ಲಿ ನಮ್ಗೆ ಸೆಟ್ ಆಗಲ್ಲ. ನೋ ಅದೆಲ್ಲ ನೀವು ಕೇಳಬೇಡಿ, ನನಗೆ ಇಷ್ಟ ಆಗಿದೆ ನೀವು ಬರಬೇಕು ಅಂತಾರೆ. ಅಷ್ಟೊತ್ತಿಗೆ ನಮ್ಮ ಇವರೊಬ್ರು ಇರ್ತಾರೆ, ಎಂಥದ್ದು ಫರ್ನಾಂಡಿಸ್ ಅಂತ, ಕಾಂಗ್ರೆಸ್ನ ಅವರೂ ಇರ್ತಾರೆ, ಬನ್ನಿ ಅಂತಾರೆ. ನನ್ನನ್ನು ಸೆಲೆಕ್ಷನ್ ಮಾಡ್ತಾರೆ. 16 ರಾಜ್ಯಗಳಲ್ಲಿ ಭಾರತದಲ್ಲಿ ಪ್ರಪ್ರಥಮವಾಗಿ ನಾನೊಬ್ಬನೇ ಇನ್ನೊಂದು ರಾಜ್ಯಕ್ಕೆ ಕಾರ್ಯದರ್ಶಿಯಾಗಿ ನೇಮಕ ಆಗ್ತೀನಿ. ಆಮೇಲೆ ಹೋಗ್ತೀನಿ. ನನಗೆ ಅಲ್ಲಿ ಒಂದು ತಿಂಗಳು ಗೆಸ್ಟ್ ಹೌಸಲ್ಲಿ ಕೊಡ್ತಾರೆ. ಆಮೇಲೆ ಕ್ವಾರ್ಟರ್ಸ್ ಎಲ್ಲ 5 ಕೊಠಡಿ ಇರೋ ಕ್ವಾರ್ಟರ್ಸ್ ಕೊಡ್ತಾರೆ. ಎಲ್ಲ ಫೆಸಿಲಿಟಿ ಇರುತ್ತೆ, ಕಾರು, ಮೊಬೈಲು, ಆಮೇಲೆ ಬೆಂಗಳೂರು ಹೋಗಿ ಪರ್ಮಿಷನ್ ಎಲ್ಲ ಕೊಡ್ತಾರೆ. ನಾನು ಅಲ್ಲಿ ಕೆಲಸ ಮಾಡಿದ್ದು ಕೇವಲ 2 ವರ್ಷ 2 ತಿಂಗಳು. ಇಲ್ಲಿ 39 ವರ್ಷ ಮಾಡಿದ್ದೀನಿ. ಆದರೆ ನನಗೆ 2 ವರ್ಷ 2 ತಿಂಗಳಲ್ಲಿ ಅಲ್ಲಿ ಸಿಕ್ಕಿದ ತೃಪ್ತಿ ಇಲ್ಲಿ ಸಿಕ್ಕಿಲ್ಲ. ಅಲ್ಲಿ ನನಗೆ ಮಾನ್ಯತೆ ಇತ್ತು. ಇಲ್ಲಿ ಗೋವಾದಲ್ಲಿ ಘಟಾನುಘಟಿಗಳು ಮನೋಹರ್ ಪರಿಕಾರು, ಲಕ್ಷ್ಮೀಕಾಂತ್ ಪಾರ್ಸೇಕರು, ಫ್ರಾನ್ಸಿಸ್ ದಿಗಂಬರ್, ಈ 4 ಜನ ಮುಖ್ಯಮಂತ್ರಿಗಳಾಗಿದ್ದಾರೆ. ಆ 4 ಜನನು ನನಗೆ ಬಹಳ ಪ್ರೋತ್ಸಾಹ ಕೊಟ್ಟರು. ಪರಿಕರ ಬಗ್ಗೆ ಮಾತನಾಡ್ತಾ ಒಂದ್ಸರಿ ಪರಿಕರರು ಬಟ್ಟೆಯಲ್ಲಿ ಸುತ್ಕೊಂಡು ಬರ್ತಾರಂತಲ್ಲ, ಅದು ಇನ್ಸಿಡೆಂಟ್ ಬಹಳ ಸ್ವಾರಸ್ಯಕರವಾಗಿ ಹೇಳ್ತೀರ. ನಾನು ಅಲ್ಲಿ ಕಾರ್ಯದರ್ಶಿ ಆದಾಗ ಬಡ್ಜೆಟ್ ಸೆಷನ್ ಬರುತ್ತೆ ಆಯುರ್ವೇದ. ಆವಾಗ ಬಡ್ಜೆಟ್ ಡಾಕ್ಯುಮೆಂಟ್ಸ್ ಕೊಡ್ತೀವಿ ಎಲ್ಲರಿಗೂ. ಆ ಡಾಕ್ಯುಮೆಂಟ್ಸ್ ಇಷ್ಟಿರುತ್ತೆ. ಇಲ್ಲಿ ಥರ ಸೂಟ್ ಕೇಸ್ಗಳು ಕಿಟ್ಗಳು ಇರಲಿಲ್ಲ. ಅವರು ಕೋರಾ ಬಟ್ಟೆನಲ್ಲಿ ಅದನ್ನು ಸುತ್ತಕೊಂಡು ಗಂಟು ಹಾಕ್ಕೊಂಡು ಕೈಯಲ್ಲಿ ಹಚ್ಕೊಂಡ್ಬಂದು ಕೂತ್ಕೊಂಡು ನೋಟ್ಸ್ ಮಾಡ್ಕೊಂಡು ಚರ್ಚೆ ಮಾಡ್ತಿದ್ರು. ಅವ್ರು ನೋಡಿ, ಆಗ ಮಾಜಿ ಮುಖ್ಯಮಂತ್ರಿ ವಿರೋಧ ಪಕ್ಷದ ನಾಯಕರಾಗಿದ್ದಾಗ ನಾನು ನೋಡಿದ್ದು. ಮುಖ್ಯಮಂತ್ರಿ ಆಗಿ ಆಮೇಲೆ ವಿರೋಧ ಪಕ್ಷ ನಾಯಕರಾದಾಗ ಆ ಬಟ್ಟೆ ಗಂಟಲ್ಲಿ ಪುಸ್ತಕಗಳು ತಂದು ಭಾಳ ಇದಾಗಿ ಚರ್ಚೆ ಮಾಡ್ತಾರೆ. ಆಮೇಲೆ ನಾನು ಹೋದ ಮೊದಲನೇ ದಿನಾನೇ ಒಂದು ದೊಡ್ಡ ಗಲಾಟೆ ಆಗುತ್ತೆ. ಪರಿಕಾರ ಅವ್ರಿಗೆ ಯಾರೋ ಪೊಲೀಸರು ತಡೆ ಹಾಕಿಬಿಡ್ತಾರೆ ಮಹಾರಾಷ್ಟ್ರನಲ್ಲಿ. ಆವಾಗ ಅವರು ನನ್ನ ಹಕ್ಕು ಚ್ಯುತಿ ಆಗಿರುತ್ತೆ ಏನೋ ಒಂದು ಇದು ಮಂಡಿಸ್ತಾರೆ. ಆ ಸ್ಪೀಕರ್ ಅವರು ನನಗೆ ಹೇಳ್ತಾರೆ, ಮೊದಲನೇ ದಿನ ದೊಡ್ಡ ಗಲಾಟೆ ಆಗುತ್ತೆ. ನಾನು 1 ಗಂಟೆ ಟೈಮ್ ಬೇಕು ಸರ್ ಅಂತೀನಿ. ಆಮೇಲೆ ಕೊಠಡಿಗೆ ಹೋಗಿ ಎಲ್ಲ ಸ್ಟಡಿ ಮಾಡಿ ಒಂದು ರೂಲಿಂಗ್ ತಯಾರಿಸ್ಕೊಡ್ತೀನಿ. ಆ ರೂಲಿಂಗ್ ವೆಂಟ್ ಎಗನೆಸ್ಟ್ ಪರಿಕಾರ, ಅದು ಹಕ್ಕುಚ್ಯುತಿ ವ್ಯಾಪ್ತಿಗೆ ಬರಲ್ಲ ಅಂತ ಆಗ್ಬಿಡುತ್ತೆ. ಆಮೇಲೆ ಅವರು ಸ್ವಲ್ಪ ಗಲಾಟೆ ಮಾಡಿ ಬೇಜಾರು ಮಾಡ್ಕೊಂಡು ಆಮೇಲೆ ನನಗೆ ಫೋನ್ ಮಾಡ್ತಾರೆ. ನೆಕ್ಸ್ಟ್ ಡೇ ನಾನು ಇನ್ನು ನಿಮ್ಮ ಕೊಠಡಿಗೆ ಬರ್ತೀನಿ, ಫ್ರೀ ಆಗಿದ್ದೀರ ಅಂತಾರೆ. ನನಗೆ ಸುಸ್ತಾಗ್ಬಿಡುತ್ತೆ, ಏನಪ್ಪ ನಾನು ಭಯಕ್ಕೆ ಬರ್ತಾರೆ ಏನೋ ಅಂದ್ಕೊಂಡ್ಬಿಟ್ಟೆ. ಅವರು ಬಂದು, ಧ್ರುವಕುಮಾರ್ ನಿಮಗೆ ನಮ್ಗೆ ಥ್ಯಾಂಕ್ಸ್ ಹೇಳ್ತೀನಿ, ಮೊದಲನೇ ದಿನ ರೂಲಿಂಗ್ ಕೊಟ್ಟಿದ್ದೀರಾ, ಇದು ನನಗೆ ವಿರುದ್ಧ ಆಗಿದೆ, ಅದು ಯಾವ ಕಾರಣಕ್ಕೆ ನೀವು ಹೇಳಿದ್ರಿ ಎಲ್ಲ ಹೇಳ್ತಾರೆ, ಅದನ್ನು ಎಕ್ಸ್ಪ್ಲೈನ್ ಮಾಡ್ತೀನಿ. ಆಮೇಲೆ ಅವ್ರು ನನ್ನ ಪಾಪ ಫ್ರೆಂಡ್ಲಿ ಆಗ್ತಾರೆ. ಆಮೇಲೆ ಅವ್ರು ನನ್ನ ಕೊಠಡಿಗೆ ತಾವು ವಿರೋಧ ಪಕ್ಷ ನಾಯಕರು ನಮ್ಮ ಕೊಠಡಿಗೆ ಬರೋದು ಚೆನ್ನಾಗಿರಲ್ಲ, ನಾನೇ ಬರ್ತೀನಿ. ನೋ ನನಗೆ ಏನಾದರೂ ವಿಷಯ ತಿಳ್ಬೇಕು, ನಿಮ್ಮ ಹತ್ರ ತಿಳ್ಕೊಬೇಕು, ನಾನು ಬರ್ತೀನಿ, ನಿಮಗೇನೋ ಕೆಲಸ ನೀವು ನನ್ನ ಹತ್ರ ಬನ್ನಿ ಅಂತ ಒಂದು ಇದನ್ನು ಹೇಳ್ಕೊಡ್ತಾರೆ. ಸೊ ಹಿ ಬಿಕೇಮ್ ಫ್ರೆಂಡ್ ವಿತ್ ಮೀ. ಅವಾಗ ಭೇಟಿ ಆಗ್ತಿದ್ದೆ. ಹೋದಾಗ ಇಟ್ ಶೇಂಗಾ ಅಂದವನು, ಏನು ಶೇಂಗಾ ಅಂತ ಹೇಳ್ತಾರಲ್ಲ ಇವರು ಅಂತ ಕೇಳಿ. ಸರ್ ಏನು ಸರಿ, ಧಾರವಾಡದ ಭಾಷೆ. ನೋ ಮಿಸ್ಟರ್ ಧ್ರುವಕುಮಾರ್, ಐ ವಾಸ್ ಇನ್ ಧಾರವಾಡ ಫಾರ್ ಸಮ್ ಟೈಮ್, ಅಲ್ಲಿಂದ ಹ್ಯಾಬಿಟ್ ಇದೆ ನನಗೆ ಅಂದ್ಬಿಟ್ಟು ಶೇಂಗಾ ತಿನ್ನೋರು. ಶೇಂಗಾ. ಆಮೇಲೆ ಇನ್ನೊಂದು ಏನು ಇದು ಅಡಿಕೆದೇನು ಅಂತದ್ದು, ಅದೊಂದು ಅಭ್ಯಾಸ ಇತ್ತು ಅವ್ರಿಗೆ. ಆಮೇಲೆ ಅವಾಗವಾಗ ಭೇಟಿಯಾಗೋದು ಎಲ್ಲ ಮಾಡ್ತಾಯಿದ್ದೆ. ಮತ್ತು ನಾನು ಸಂಜೆ ಏನು ಮಾಡೋದು ಅಂತಂದರೆ ಬೀಚ್ಗೆ ವಾಕ್ ಮಾಡಬೇಕಾಗಿತ್ತು. ನಾನು ಕಾರಲ್ಲಿ ಡ್ರಾಪ್ ತೊಗೊಳ್ತಾ ಇದ್ದೆ. ಒಂದ್ಸರಿ ಹೋಗ್ತಾ ಇದ್ದಾಗ ಪಣಜಿನಲ್ಲಿ 18 ಜೂನ್ ರೋಡ್ ಅಂತ, ನಾನು ಕಾರಲ್ಲಿ ಹೋಗ್ತಿದ್ದೆ, ಇವರು ಇದಲ್ಲಿ ಸ್ಕೂಟರಲ್ಲಿ ಬರ್ತಾರೆ ವಿರೋಧ ಪಕ್ಷ ನಾಯಕರು. ನನಗೆ ಒಂಥರ ಆಗ್ಬಿಡುತ್ತೆ, ಕೇಳಿತೀನಿ ಪ್ಲೀಸ್ ಇರೋ ಅನ್ನೋದು. ಆಮೇಲೆ ಎಲ್ಲಿ ಸರ್ ಈ ಥರ ಬೀಚ್ಗೆ ಹೋಗ್ತಾ ಇದ್ದೀನಿ ಮೀರಾಮೇರು ವಾಚ್ಗೆ ಅಂತ, ಕಮ್ ಅಂತೇಳಿ ಕರ್ಕೊಂಡೋಗಿ ಟೀ ಕೊಡಿಸ್ತಾರೆ. ಎಲ್ಲಿ ನೋಡಿ ಎಷ್ಟು ಸಿಂಪ್ಲಿಸಿಟಿ. ಆಮೇಲೆ ಅವರು ಪೈಜಾಮ ಶರ್ಟ್ ಹಾಕ್ಕೊಂಡು ವಾಕ್ ಮಾಡೋದು. ಸೆಕ್ಯೂರಿಟಿ ಇಟ್ಕೊಳ್ತಿರಲ್ಲ. ಸೆಕ್ಯೂರಿಟಿ ಇಲ್ಲಿ ಥರ ಏನು ಆರನ್ಗಳು ಅವು ಏನಿಲ್ಲ, ಬರೀ ಒಂದು ಇನ್ಸ್ಪೆಕ್ಟ್ರು, ಒಂದು ಪೊಲೀಸ್, ಏನಿಲ್ಲ, ಸ್ಟ್ವೇಟ್ರ್ ಏನಿಲ್ಲ. ಸೋ ಸಿಂಪಲ್ ಮ್ಯಾನ್ ಐ ಹ್ಯಾವ್ ನಾಟ್ ಸೀನ್ ಇನ್ ಮೈ ಇದು ಸರ್ವೀಸಲ್ಲಿ. ಭಾರತದಲ್ಲಿ ಎಲ್ಲಕ್ಕಿಂತ ಒಳ್ಳೆ ಮೇಧಾವಿ ಸಿಂಪಲ್ ರಾಜಕಾರಣಿಂದ ಪರಿಕಾರ. ಇವನ್ ಮೋದಿನೂ ಬರೋಕ್ಕೆ ಸಾಧ್ಯ ಇಲ್ಲ ಅವ್ರ ಮುಂದೆ. ಸರಳ ಜೀವನ, ಉನ್ನತ ಚಿಂತನೆ, ಒಳ್ಳೆ ಅನುಭವ, ಉನ್ನತ ಚಿಂತನೆ ಇತ್ತು ಅವ್ರಿಗೆ. ಆಮೇಲೆ ಇನ್ನೊಂದೇನು ವಿಶೇಷ ಅಂದರೆ, ಅವ್ರು ಡಿಫೆನ್ಸ್ ಮಿನಿಸ್ಟರ್ ಆದಾಗಲೂ ನಾನು ಮಾತಾಡ್ತಿದ್ದೆ, ನನಗೆ ಸಂದೇಶ ಕಳಿಸೋರು. ಮತ್ತೆ ವಾಪಸ್ ಬಂದುಬಿಡ್ತಾರೆ, ಸರೋಗದೆ ಮತ್ತೆ ವಾಪಸ್ ಗೋವಾಗೆ ಬರ್ತಾರೆ. ನಾನು ಅಷ್ಟೊಂದು ರಿಟೈರ್ ಆಗಿಬಿಟ್ಟಿರ್ತೀನಿ ಗೋವಾಗ. ಅವ್ರಿಗೆ ಆಮೇಲೆ ಫೋನ್ ಮಾಡ್ತೇನೆ ಕನ್ಗ್ರ್ಯಾಚುಲೇಷನ್ ಬಗ್ಗೆ, ಫೋನ್ ತೊಗೊಳಲ್ಲ. ಆಮೇಲೆ ನೆಕ್ಸ್ಟ್ ಡೇ ಅವರೇ ಬೆಳಗ್ಗೆ ಫೋನ್ ಮಾಡ್ತಾರೆ, ಬೆಳಗ್ಗೆ 6:30 ಫೋನ್ ಮಾಡ್ತಾರೆ, ಗೊತ್ತಾಗಲ್ಲ. ಮಿಸ್ಟರ್ ಧ್ರುವಕುಮಾರ್ ಅಂತಾರೆ. ಆಮೇಲೆ ಹೋರಿ ಸರ್, ಐ ಆಮ್ ಪರಿಕಾರ್ ಸ್ಪೀಕಿಂಗ್ ಇಯರ್ ಅಂತಾರೆ. ನೋಡಿ, ಡಿಫೆನ್ಸ್ ಮಿನಿಸ್ಟರ್ ಆಗಿ ಮತ್ತೆ CM ಆಗಿ ಬಂದ ಮೇಲೆ, ಎಸ್ಟರ್ಡೇ ಐ ಥಿಂಕ್ ಯು ಟೆಲಿಫೋನ್ ಬಟ್ ಐ ಕುಡ್ ನಾಟ್ ಪಿಕ್ ಯುವರ್ ಕಾಲ್, ಎನ್ಸ್ಫೋರ್ತ್ ಏನಾಯಿತು ನೀವು ಇದನ್ನು ಕಳಿಸಿ ಅಂತದ್ದು ಇಮೇಲಲ್ಲಿ ಕಳಿಸಿ ಅಂತ. ಆಮೇಲೆ ಸರ್ ಜಸ್ಟ್ ಐ ವಾಂಟ್ ಟು ಸರ್ ಯು ಕಮ್ ಅಂತ ಹೇಳ್ತಾರೆ. ಡೇಟ್ ಕೊಡ್ತಾರೆ 2 days. ಹೋಗ್ತೀನಿ. ನಾನು ಹೋದರೆ
ನನ್ನ ಹೆಸರಲ್ಲಿ ಬೋರ್ಡಲ್ಲಿ ಹಾಕಿರ್ತಾರೆ ಇಂತಿಂಥ ಟೈಮ್ ಇಂಥ ಧ್ರುವ್ ಕುಮಾರ್ ಅಂತ ಹಾಕ್ತಾರೆ. ಸಚ್ ಎ ಗ್ರೇಟ್ ಮ್ಯಾನ್ ಸರ್. ಇಲ್ಲಿ ಮೀಟ್ ಮಾಡೋಕ್ಕಾಗ ಸಾಧ್ಯನೇ ಇಲ್ಲ. ಆಮೇಲೆ ಏನು ಮಾಡ್ತಾ ಇದ್ದೀರ ಅಂತ ಹೇಳ್ತಾರೆ. ನಾನಿಲ್ಲ ಸರ್ ರಿಟೈರ್ ಆಗಿದ್ದೀನಿ, ಏನು ವಕೀಲಿಗೆ ಎನ್ರೋಲ್ ಮಾಡ್ಕೊಂಡಿದ್ದೀನಿ ಅಂತ. ವಕೀಲರು ನಮಗೇನು ಇಷ್ಟ ಇಲ್ಲ ಸರ್ ಅಂತ. ನೀವೊಂದು ಕೆಲಸ ಮಾಡಿರಿ, ಮೇಘಾಲಯಕ್ಕೆ ಹೋಗ್ತೀರಾ ಅಂತ ಕೇಳ್ತಾರೆ. ಮೇಘಾಲಯದಲ್ಲಿ ನಿಮಗೆ ಸೆಕ್ರೆಟರಿ ಪೋಸ್ಟ್ ಕೊಡಿಸ್ತೀನಿ, 2 ಲಕ್ಷ ರೂಪಾಯಿ ಸಂಬಳ, ಹೋಗಿ ಅಂತಾರೆ. ನೆಕ್ಸ್ಟ್ ವೀಕೆಂಡ್ ಹೋಗ್ತೀರಾ ಅಂತ ಕೇಳ್ತಾರೆ. ಇಲ್ಲ ಸರ್ ಮೇಘಾಲಯ ನನಗಾಗಲ್ಲ, ನಾನು ಇಂಥದ್ದು ವೆಜಿಟೇರಿಯನ್ನು, ಅಲ್ಲೆಲ್ಲ ಫುಲ್ಲು ನಾನ್ ವೆಜ್ ಇರುತ್ತೆ, ನನಗೆ ಸೂಟ್ ಆಗಲ್ಲ. ಮತ್ತು ಬೆಂಗಳೂರಿಗೆ ಬಂದು ಹೋಗ್ಬೇಕಾದ್ರೆ ಶಿಲಾಂಗಿಂದ ಇದಕ್ಕೆ ಬರಬೇಕು, ಕಲ್ಕಟ್ಟ ಗೌಹಾತಿ ಕಲ್ಕಟ್ಟ, ಈಗ ನನಗೆ ಮನೆಗೆ ಹೋಗಿ ಬರೋಕ್ಕಾಗಲ್ಲ ಸರ್. ನೋ ಯು ಅವೈಲ್ ದಿಸ್ ಪಾರ್ಟ್ ಹೇಳ್ತಾರೆ. ಇಲ್ಲ ಸರ್ ಅಂತ ಅವಕಾಶ. ಅಂದರೆ ನೋಡಿ, ನಾನು ಬೇರೆ ರಾಜ್ಯದನು ಕೇವಲ 2 ವರ್ಷ 2 ತಿಂಗಳು ಕೆಲಸ ಮಾಡಿದವ್ರಿಗೆ ಅಲ್ಲಿ ನನಗೆ ಆಫರ್ ಮಾಡ್ತಾರೆ, ಕಾರ್ಯದಕ್ಷತೆಯನ್ನು ಮೆಚ್ಚಿ ಅಂತ. ಇಲ್ಲಿ ನೀವು ಯಾರು ಅಂತ ಕೇಳಲ್ಲ ನಮಗೆ ಸರ್. ಅಷ್ಟು ಈಸ್ ಅ ಗ್ರೇಟ್ ಮ್ಯಾನ್ ಯಾರು. ಆಮೇಲೆ ಏನೇ ಕೆಲಸ ಇದು ಬಂದು ಕೇಳಪ್ಪ ಅಂತ ಹೇಳಿ ಅವೊಂದಿತ್ತು. ಹಾಗೆ ತಮ್ಮ 40 ವರ್ಷದ ಸುದೀರ್ಘ ಅನುಭವದಲ್ಲಿ ಅನೇಕ ರಾಜಕೀಯ ನಾಯಕರುಗಳು, ಅಧಿಕಾರಿಗಳು ತಮ್ಮ ಸಂಪರ್ಕ ಬರ್ತಾರೆ. ತಮ್ಮ ನೆನಪಿನ ಮಾಲೆಯಿಂದ ಅವೆಲ್ಲವನ್ನ ಒಂದಷ್ಟು ವಿಷಯಗಳನ್ನ ಹೇಳೋದಾದ್ರೆ, ನಾನು ನೆನಪಿನ ಮಾಲೆ ಅನ್ನೋ ಒಂದು ಪುಸ್ತಕ ಇದು 2 ವರ್ಷ ಆಯ್ತು ಬಿಡುಗಡೆಯಾಗಿ. ಇದನ್ನು ಬಿಡುಗಡೆ ಮಾಡಿದ್ದು ಯಾರು ಅಂದ್ರೆ ಗೋವಾ ರಾಜ್ಯದಲ್ಲಿ ಮಂತ್ರಿಯಾಗಿ ಸ್ಪೀಕರ್ ಆಗಿದ್ದಂತ ರಾಜೇಂದ್ರ ಅರ್ಲೇಕರ್ ಅಂತ. ಈಗ ಹಾಲಿ ಕೇರಳ ಗವರ್ನರ್, ಈಗ ಕೇರಳ ಗವರ್ನರ್ ಆಗಿದ್ದಾರೆ ಪ್ರಸ್ತುತ. ನೋಡಿ ಇದರಲ್ಲಿ ಫೋಟೋ ಇಲ್ಲೇ ಇದೆ, ಅರ್ಲೇಕರ್ ಅಂತ ಇಲ್ಲಿದೆ ನೋಡಿ ಅವ್ರ ಫೋಟೋ. ಅವ್ರಿಗೆ ಶಾಲೆ ಆಗ್ತಿದ್ದೆ, ರಾಜ್ಯಪಾಲ ಆದಾಗ ಹೋಗಿ ಅಭಿನಂದನೆ ಸಲ್ಲಿಸ್ತಿದ್ದೆ. ಇಲ್ಲಿದ್ದಾರೆ ನೋಡಿ ರಾಜ್ಯಪಾಲರು. ಇವರು ಅರ್ಲೇಕರ್ ಅಂತ. ನಾನು ಅಲ್ಲಿದ್ದಾಗ ಇವ್ರು MLA ಇಲ್ಲ. ಮೊದಲನೇ ಹೇಳ್ಬೇಕು, ನಾನು ಇದ್ದಾಗ ಸರ್ವಿಸಲ್ಲಿ 2006 MLA ಆಗಿರಲಿಲ್ಲ. ಅವಾಗ ಕಾರ್ಯಕರ್ತರಾಗಿ ಪ್ಲೇ ಕಾರ್ಡ್ ಇಟ್ಕೊಂಡು ಬರ್ತಿದ್ದಂಥವ್ರು. ಅಂಥವ್ರಿಗೆ ನಾನು ಗವರ್ನರ್ ಬಿಹಾರ್ ಗವರ್ನರ್ ಆಗಿದ್ರು. ನಾನು ಇನ್ನೊಂದು ಪುಸ್ತಕ ಬರ್ದಿದ್ದೀನಿ ಸರ್, ತಮ್ಮ ಬಿಡುಗಡೆಗೆ ತಮ್ಮನ್ನು ಕರಿಬೇಕು ಅಂದರೆ ಬರ್ಬೋದಾ ಅಂತ ಕೇಳ್ತೀನಿ. ಅವ್ರು ಪಾಟ್ನಾದಲ್ಲಿರ್ತಾರೆ. ಮಿಸ್ಟರ್ ಕುಮಾರ್ ಇಂಥ ಡೇಟಲ್ಲಿ ನಾನು ಬರ್ತೀನಿ ಆಗುತ್ತಾ ಅಂತಾರೆ. ಆಗ್ಬೋದು ಸರ್, ನಾನು ಬರ್ತೀನಿ. ನೋ ಯು ಡೋಂಟ್ ಟೇಕ್ ದಟ್ ರಿಸ್ಕ್, ಐ ವಿಲ್ ನೋಟ್ ಡೌನ್ ಇನ್ ಮೈ ಡೈರಿ ಅಂತೇಳಿ ಖುದ್ದಾಗಿ ಹೋಗಲ್ಲ, ಪತ್ರ ಕೊಡಲ್ಲ. ನೇರವಾಗಿ ಬಂದು ಬೆಂಗಳೂರಿನಲ್ಲಿ ಕಬ್ಬನ್ ಪಾರ್ಕ್ನಲ್ಲಿ ನಮ್ಮ NGOs ಅಸೋಸಿಯೇಷನ್ ಬಿಲ್ಡಿಂಗ್ನಲ್ಲಿ ಬಂದು ನನ್ನ ಪುಸ್ತಕ ಬಿಡುಗಡೆ ಮಾಡ್ತಾರೆ. ಈಗಲೂ ಸಹ ಗವರ್ನರ್ ಅವರು. ಆಗ ಬಿಹಾರಲ್ಲಿದ್ದರು, ಈ ಕೇರಳದಲ್ಲಿ. ಅಂದರೆ ಸ್ವಚ್ಛ ಸಿಂಪ್ಲಿಸಿಟಿ ಮೆನ್ಷನ್ ಅಲ್ಲಿ ರಾಜಕಾರಣಿಗಳಲ್ಲಿ ಮನೋಹರ್ ಪರಿಕರ್, ಇನ್ನೊಬ್ರು ಲಕ್ಷ್ಮೀಕಾಂತ್ ಪಾರ್ಸೇಕರ್ ಅಂತ, ಇವರು ಮಾಜಿ ಮುಖ್ಯಮಂತ್ರಿ, ಈಗಲೂ ನನ್ನ ಟಚ್ಚಲ್ಲಿದ್ದಾರೆ. ಮೊನ್ನೆ ಮಾತಾಡಿದ್ರು. ಒಬ್ರು ಫ್ರಾನ್ಸಿಸ್ಕೋ ಸರ್ದಿನಾ ಅಂತ, ನನ್ನನ್ನು ಅಲ್ಲಿ ಕರ್ಕೊಂಡು ಹೋದ್ರೆ ಅವರೇನೆ, ಅವರು ಮಾಜಿ ಮುಖ್ಯಮಂತ್ರಿ. ಇನ್ನೊಬ್ರು ದಿಗಂಬರ್ ಕಾಮತ್ ಅಂತ, ಇವರು ಈಗ ಮಂತ್ರಿ ಆಗಿದ್ದಾರೆ, ಹಾಲಿ ಗೋವಾದಲ್ಲಿ ಮಂತ್ರಿ. ಇವರು ಮಾಜಿ 5 ವರ್ಷ ಮುಖ್ಯಮಂತ್ರಿ ಆಗಿದ್ರು ಕಾಂಗ್ರೆಸ್ ಸರ್ಕಾರದಲ್ಲಿ, ಈಗ BJP-ಲಿದ್ದಾರೆ. ಇವರು ಸಹ ನನ್ನ ಒಡನಾಟ ಇದ್ದೇ ಇದೆ. ಏನೇ ಕೆಲಸ ಹೇಳೋದು ಕನ್ನಡಿಗರದು ಕೆಲಸ ಮಾಡಿಕೊಡ್ತಾರೆ. ಸೊ ಹಾಗೆ ನಮ್ಮ AK ಸುಬ್ಬಯ್ಯನವರು ಇರ್ಬೋದು, MC ನಾರಾಯಣ ಇರ್ಬೋದು, ಇವ್ರದ್ದೆಲ್ಲ ಕೂಡ ಒಡನಾಟ ಇತ್ತು ತಮ್ಮದು. ಹೌದು, ನನಗೆ AK ಸುಬ್ಬಯ್ಯನವ್ರ ಥರ ಕರ್ನಾಟಕದ ಯಾವುದೇ ಸದಸ್ಯರು ಅವ್ರ ಸಮಾನಕ್ಕೆ ಬರೋಕ್ಕೆ ಸಾಧ್ಯವೇ ಇಲ್ಲ. ಅವರು ನಿಸ್ವಾರ್ಥ ಸೇವೆ ಸಲ್ಲಿಸಿದವರು, ಹಣ ಮಾಡಬೇಕು ಅಂತ ಇಲ್ಲ, ಬಡ ಜನಗಳಿಗೆ ಭಾಳ ಹೆಲ್ಪ್ ಮಾಡಿದಂಥವ್ರು. ವಕೀಲರಾಗಿದ್ದಾಗ ಅವ್ರ ಹತ್ರ ಬರೀ ಸ್ಟ್ಯಾಂಪ್ ಡ್ಯೂಟಿ ಅಂತ ಬಿಟ್ಟರೆ ಹೆಚ್ಚಿಗೆ ದುಡ್ಡು ತೊಗೊಳ್ತಿರ್ಲಿಲ್ಲ. ನಂದು 1-2 ಕೇಸ್ ಅವ್ರಿಗೆ ಕೊಟ್ಟಿದ್ದೆ, ದುಡ್ಡೇ ತೊಗೊಳ್ಳಿಲ್ಲ, ಬರೀ ಟೈಪಿಂಗ್ ಚಾರ್ಜು ಸ್ಟ್ಯಾಂಪ್ ಡ್ಯೂಟಿ ತೊಗೊಳ್ಳಿಲ್ಲ. ಇಸ್ ಎ ಗ್ರೇಟ್ ಮ್ಯಾನ್. ಅವ್ರ ಭಾಷಣ ಕೇಳಬೇಕು ಅಂದರೆ ಗ್ಯಾಲರಿ ಫುಲ್ಲಾಗಿಬಿಡ್ತಾ ಇತ್ತು. ಆಫೀಸರ್ಸ್ ಗ್ಯಾಲರಿ, ಪಬ್ಲಿಕ್ ಗ್ಯಾಲರಿ. ನಾವು ನಮ್ಗೆ ಅಲ್ಲಿದ್ದರೂ ಸಹ ಆ ಸೈಡಲ್ಲಿ ಹೋಗಿ ನಿಲ್ತ್ಕೊಳ್ತಿದ್ವಿ ಒಂದು ಬಾಗಿಲು ಪಕ್ಕದಲ್ಲಿ. ಅಂದರೆ ಅವರು ಆ ಭಾಷಣ ಕೇಳಬೇಕು ಅಂದ್ರೆ ಅಷ್ಟು ಇದಾಗಿರೋದು ನಮಗೆ. ಎಂಥ ದೇವರಾಜರ್ಸು ಸುಮ್ಮನೆ ಕೂತ್ಕೊಡೋರು. ಪಿನ್ ಡ್ರಾಪ್ ಸೈಲೆನ್ಸ್. ಸುಬ್ಬಯ್ಯ ಅಂದರೆ ಎದ್ದೇಳ್ತಾರೆ ಅಂದರೆ ಪಿನ್ ಡ್ರಾಪ್ ಸೈಲೆನ್ಸ್. ಅವರ ಭಾಷಣದಿಂದ 4-5 ಮಂತ್ರಿನ ರಾಜೀನಾಮೆ ಕೊಡಿಸಿದ್ದಾರೆ. ರೇಣುಕಾ ರಾಜೇಂದ್ರನ್, KT ರಾಥೋಡ್, ಆಮೇಲೆ RD ಕಿತ್ತೂರ್, CM ಇಬ್ರಾಹಿಂ, ಒಂದು 4 ಜನ 5 ಜನ ರಾಜೀನಾಮೆ ಕೊಡಿಸ್ಬಿಡ್ತಾರೆ ಅಂತ. ಅದ್ಭುತ ಭಾಷಣ, ಬರೀ ಭಾಷಣದಲ್ಲಿ. ನೋಡಿ ಹೇಗಿದೆ ಅಂದ್ರೆ, ಎಲ್ಲ ಕಾಂಗ್ರೆಸ್ ಪಾರ್ಟಿ ಇದ್ದವರು ರಾಜೀನಾಮೆ ಕೊಡಿಸ್ತಾರೆ. ಈಗ ನೀವು ಏನು ಹೇಳೋದು, ಯಾರು ರಾಜೀನಾಮೆ ಚಾನ್ಸೇ ಇಲ್ಲ ನೋಡಿ. ಅಂಥ ಒಂದು ಭಾಷಣ. ಆಮೇಲೆ ಎಲ್ಲವನ್ನು ಕರೆಕ್ಟಾಗಿ ತಿಳ್ಕೊಂಡು ಮಾತಾಡ್ತಾ ಇದ್ರು. ಆ ಥರದಲ್ಲಿ ಬರಲ್ಲ. ಆಮೇಲೆ MC ನಾಣಯ್ಯ ಅಂತಿದ್ರು, ಅವರು ಕೊಡಗುನರೆ. ಮೇಧಾವಿಗಳು ಅಂಥವ್ರು ಸಾಧ್ಯನೇ ಇಲ್ಲ. ನಾನು ಸತ್ಯನಾರಾಯಣ ಅಂತ ಒಬ್ರು MLC ಇದ್ರು, ಏನು ಟೀಚರ್ಸ್ ಇದ್ದವರು ಅವರು, ಅವ್ರನ್ನ ನಾನು ಮರೆಯೋಕ್ಕೆ ಸಾಧ್ಯನೇ ಇಲ್ಲ.
ಆಮೇಲೆ ಈಗಿನ ಹೊರಟ್ಟಿಯವರು ಆಗ ಟೀಚರ್ ಕಾನ್ಸ್ಟಿಟ್ಯೂನ್ಸಿಲಿ ಇದ್ದವರು ಬಂದರು. ನಾನು ಪ್ರಪ್ರಥಮವಾಗಿ ನಾನು ಹುಬ್ಳಿನಲ್ಲಿ ಕನ್ನಡ ಶಿಗ್ರಲಿಪಿ ಮತ್ತು ಇದಕ್ಕೆ ಇಂಗ್ಲೀಷ್ ಶಾರ್ಟ್ ಅಂಡ್ ಎಕ್ಸಾಮ್ನರಾಗಿ ಹೋಗ್ತಾಯಿದ್ದೆ. ಒಂದು ಸರಿ ಹುಬ್ಳಿನಲ್ಲಿ ಲ್ಯಾಮಿಂಗ್ಟನ್ ರೋಡಲ್ಲಿ ನಡ್ಕೊಂಡು ಹೋಗ್ತಾಯಿದ್ದೆ. ಇವ್ರು ಸಿಗ್ತಾರೆ, ನಾನು ಕಾಮತ್ ಹೋಟ್ಲೂಟ ನೋಡ್ಬಿಟ್ಟು ಅವರು ಒಂದು ಸ್ಕೂಟ್ರಲ್ಲಿ ಬರ್ತಾರೆ, ಹಳೆಯ ಸ್ಕೂಟ್ರಲ್ಲಿ ಬರ್ತಾರೆ, ನಿಲ್ಲಿಸ್ತಾರೆ. ಏನು ರೀ ಇಲ್ಲಿ ಹಾಗೆ ಅಂತ. ಸರ್ ಎಲ್ಲಿ ಈಗ ಬಂದಿದ್ದೆ, ಬರ್ರಿ ನಮ್ಮ ಮನೆಗೆ ಬರ್ರಿ ಅಂತ ಹೇಳ್ತಾರೆ. ಸರ್ ಇಲ್ಲ ಸರ್ ನಮ್ಮ ಜೊತೆ ಸ್ನೇಹಿತಿದ್ದಾರೆ ಅಂತ. 3 ಜನ ಸ್ಕೂಟ್ರಲ್ಲಿ ಹೋಗೋಕ್ಕಾಗಲ್ಲ, ಬರ್ತೀನಿ ಅಂತ ಹೋಗ್ತೀನಿ. ಲ್ಯಾಮಿಂಗ್ಟನ್ ಹೈಸ್ಕೂಲಲ್ಲಿ ಅವರು ಟೀಚರ್ ಆಗಿತ್ತು. ಹಾಗೆ ಜಗದೀಶ್ ಶೆಟ್ಟರ್ ಜೊತೆ ಕೆಲಸ ಮಾಡಿದೆ, ಟಿ ಆರ್ ಶಾಮಣ್ಣವರು ಇವ್ರ ಜೊತೆ ಎಲ್ಲ ಟಿ ಆರ್ ಶಾಮಣ್ಣ, MS ಕುಸ್ತನ್, ವಾಟಾಳ್ ನಾಗರಾಜ್, CM ಇಬ್ರಾಹಿಂ, ಎಂತೆಂಥ ವ್ಯಕ್ತಿಗಳು ಸರ್. ಆಗನ ಕ್ವಾಲಿಟಿ ಸ್ಟ್ಯಾಂಡರ್ಡ್ ಡಿಬೇಟ್ಸ್ ಜನಪರವಾಗಿ ಮಾತಾಡುವಂಥ ವ್ಯಕ್ತಿಗಳಿಗೆ ಕಾಣಿಸೋದೇ ಇಲ್ಲ. ಕೊಣಂದೂರು ಲಿಂಗಪ್ಪ ಹೇಳ್ತೀನಿ ನಾನು, ಅದನ್ನು ಅವ್ರನ್ನ ನೋಡಿದ್ದೀನಿ ನಾನು, ವಾಟಾಳ್ ನಾಗರಾಜ್. ಆಮೇಲೆ MES ಒಬ್ಬ PA ಪಾವಶಿ ಅಂತೀವಿ, MES ರಾಜು ಸಹ ಜನಪರವಾಗಿ ಮಾತಾಡ್ತಾ ಇದ್ದರು, PA ಪಾವಶಿ ಅಂತ. ಹೀಗೆ ಅದನ್ನು ನಾವು ಇನ್ನೊಂದು ಮುಖ್ಯ ವಿಚಾರದ ಬಗ್ಗೆ ಮಾತಾಡಲೇಬೇಕು. ತಾವು ಅನೇಕ ವಿದೇಶಗಳಿಗೆ ಹೋಗಿ ಅಲ್ಲಿ ಸೆಮಿನಾರ್ಗಳಲ್ಲಿ, ಅಲ್ಲಿ ಚರ್ಚೆಗಳಲ್ಲಿ ಭಾಗವಹಿಸಿದ್ದೀರಾ, ಬಹಳಷ್ಟು ದೇಶಗಳಿಗೆ ಹೋಗಿದ್ದೀರಾ, UN ಅಫಿಷಿಯಲ್ ಜೊತೆ ಮಾತಾಡಿದ್ದೀರಾ, ಒಂದಷ್ಟು ವಿಷಯಗಳು ಮಾತಾಡಿದ್ರೆ. ಸಿಡ್ನಿ ಮತ್ತೆ ಬ್ಯಾಂಕಾಕ್ 2000 ಪ್ರವಾಸ ಮಾಡ್ತೀರಾ. ಇದು ನಾನು ಗೋವಾದಲ್ಲಿದ್ದಾಗ ನನಗೆ ಭಾಳ ಆಫರ್ ಬರ್ತಾ ಇತ್ತು, ಇಲ್ಲಿ ಇರಲಿಲ್ಲ. ಗೋವಾದಲ್ಲಿ ಪ್ರತಿ 2 ತಿಂಗಳು 3 ತಿಂಗಳು ವಿದೇಶದಿಂದ ಆಫರ್ ಬರ್ತಾ ಇತ್ತು. ರಷ್ಯನ್ ಫುಡ್ ಫೆಸ್ಟಿವಲ್ಲು ಪಾಕಿಸ್ತಾನ್ಗೆ, ಆಮೇಲೆ ಇನ್ನೊಂದು ಯಾವುದೋ ಇದು ಸರ್ ಮೆಕ್ಸಿಕೋಗೆ ಬಂದಿತ್ತು. ಅದೇ ಆಸ್ಟ್ರೇಲಿಯನ್ ಹೆಬಿಟಾಟ್ ಸ್ಟಡಿ ಸೆಂಟರ್ ಅಂತ ಒಂದಿತ್ತು, ಹೆಡ್ ಆಫೀಸು ಇದರಲ್ಲಿ ಬ್ಯಾಂಕಾಕಲ್ಲಿ. ಸಿಡ್ನಿಯಲ್ಲೂ ಬ್ರಾಂಚ್ ಇತ್ತು. ನನಗೆ ಅಲ್ಲಿ ಆಹ್ವಾನ ಬಂತು. ಒಂದು 15 ದಿನ ಕಾಲ ಪ್ರವಾಸ ಒಂದಲ್ಲ 2-3 ಸರಿ ಹೋಗಿದ್ದೀನಿ. ಎಲ್ಲಿ ಸಿಡ್ನಿ, ಮೆಲ್ಬೋರ್ನ್, ಆಮೇಲೆ ಸೌತ್ ವೇಲ್ಸ್ ವಿಶ್ವವಿದ್ಯಾನಿಲಯದಲ್ಲಿ ನಾನು ಹೋಗಿ ನಾನು ಭಾಳ ಖುಷಿಯಾಗಿ, ಸೌತ್ ವೇಲ್ಸ್ ಅಂತ ಒಂದು ಅಂಥ ಯೂನಿವರ್ಸಿಟಿ ಎಷ್ಟು ಚೆನ್ನಾಗಿದೆ ಅಂತ ನನಗೆ ಭಾಳ ಖುಷಿಯಾಗಿಬಿಡುತ್ತೆ. ಆಮೇಲೆ ಶಾಂಘೈ ಚೆಂಗ್ಡುಗೆ ಹೋಗಿದ್ದೀನಿ. ಅಲ್ಲಿ ಸಭಾಧ್ಯಕ್ಷರು ಎಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ ನಮಗೆ ಅಂತ, ಅಷ್ಟು ಚೆನ್ನಾಗಿ ನೋಡ್ಕೊಳ್ತಾರೆ. ಬಟ್ ನಾನು ಸಿಡ್ನಿ, ಬ್ಯಾಂಕಾಕ್, ಮಲೇಷ್ಯಾ, ಸಿಂಗಾಪುರ್ಗೆ ಹೋದಾಗ ಅಲ್ಲಿ ಆ ಸಂಸ್ಥೆಗೆ ಹೇಳ್ತೀನಿ, ನೀವು ಎಲ್ಲ ಬರೀ IAS ಆಫೀಸರ್ಸ್ ಕರಿತೀರಾ, ಜಡ್ಜ್ ಕರಿತೀರಾ, ಈ ಲೆಜಿಸ್ಲೇಚರ್ಲಿರೋರು ಯಾಕೆ ಕರೆಯಲ್ಲ? ಕರೆದಿದ್ದೀನಿ ನಿಮ್ಮನ್ನ ಅಂತ ಹೇಳ್ತಾರೆ. ಬಟ್ ನಮ್ಮ ಸಬ್ಜೆಕ್ಟ್ ಇರೋಲ್ಲ, ಯಾಕೆ ಕರೆದಿ ಅಂತ ಕೇಳ್ತಿದ್ದೆ ಅವ್ರಿಗೆ. ನೀವು ಬರೀ ಕಾರ್ಯಾಂಗದ ಬಗ್ಗೆ ಹೇಳ್ತೀರಾ, ಶಾಸಕಾಂಗದ ಬಗ್ಗೆ ಏನೂ ಇಲ್ವಲ್ಲ ಅಂತ ಕೇಳ್ತೀನಿ. ವೈ ಡೋಂಟ್ ಇಂಟ್ರೊಡ್ಯೂಸ್ ದಿಸ್ ಅಂತ ಹೇಳ್ತೀನಿ. ನಾನು ಹೇಳಿದ ಮೇಲೆ, ಪತ್ರ ಬರೆದ ಮೇಲೆ ಅವ್ರು ಇಂಟ್ರೊಡ್ಯೂಸ್ ಮಾಡ್ತಾರೆ. ಪಾರ್ಲಿಮೆಂಟ್ರಿ ಪ್ರಾಕ್ಟೀಸ್ ಆ್ಯಂಡ್ ಪ್ರೊಸೀಜರ್ ಅನ್ನೋದನ್ನು ಅಲ್ಲಿ ಅವ್ರ ಟ್ರೈನಿಂಗ್ಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಅದಕ್ಕೆ ನಾನು ಇದು ಮಾಡ್ತೀನಿ. ಅವ್ರಿಗೆ ನನಗಲ್ಲೊಂದು ಸನ್ಮಾನನೂ ಮಾಡ್ತಾರೆ. ಹಾಗೆ ನಮ್ಮ ಭಾರತದಲ್ಲಿ ಕೂಡ ಬೇರೆ ಬೇರೆ, ಆಮೇಲೆ ನ್ಯೂಜಿಲೆಂಡ್ ಫೈನಾನ್ಸ್ ಮಿನಿಸ್ಟರ್ ಜೊತೆಯಲ್ಲಿ ಪಬ್ಲಿಕ್ ಪ್ರೈವೇಟ್ ಪಾರ್ಟ್ನರ್ಶಿಪ್ ಬಗ್ಗೆ ನಾನು ಚರ್ಚೆ ಮಾಡಿದ್ದೀನಿ. ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ಗೆ ಹೋಗಿದ್ದೀನಿ. ಇದೆಲ್ಲ ಗೋವಾದಲ್ಲಿ ಸಿಕ್ಕದಂಥ ಅವಕಾಶ ನನಗೆ. ಇಲ್ಲಿ ಆ ಥರ ಅವಕಾಶ ಸಿಕ್ಕಿಲ್ಲ. ಮತ್ತೆ ಶ್ರೀನಗರ ಇರ್ಬೋದು, ಜೈಪುರ ಇರ್ಬೋದು, ಭಾರತದಲ್ಲಿ ಬೇರೆ ಬೇರೆ ರಾಜ್ಯಗಳು ಕೂಡ ಹೋಗ್ತೀರಾ? ವಾರ್ಷಿಕವಾಗಿ ಪೀಠಾಸೀನಾಧಿಕಾರಿಗಳ ಸಮ್ಮೇಳನ ಅಂತ, ಅಂದರೆ ಸ್ಪೀಕರು, ಚೇರ್ಮನ್ಗಳ ಸಮ್ಮೇಳನ ಪ್ರತಿ ವರ್ಷ ನಡೆಯುತ್ತೆ ಒಂದೊಂದು ರಾಜ್ಯದಲ್ಲಿ. ನಾನು ಜೈಪುರು, ಕಲ್ಕಟ್ಟ, ರಾಯ್ಪುರು, ಚೆನ್ನೈ, ಭಾಳಷ್ಟು ಇದರಲ್ಲಿ ರಾಜ್ಯಗಳಲ್ಲಿ ಅಟೆಂಡ್ ಮಾಡಿ ಅಲ್ಲಿ ಏನೇನು ವಿಷಯಗಳು ನಡೆಯುತ್ತೆ ಅನ್ನೋ ಕೇಳಿ ಅಲ್ಲೇ ನೋಟ್ಸ್ನ ತೊಗೊಂಬರ್ತಾಯಿದ್ದೆ. ಅದನ್ನು ಸ್ಟಡಿ ಮಾಡ್ತಾಯಿದ್ದೆ. ನಾನು ಈ ಪುಸ್ತಕಗಳೆಲ್ಲ ಬರೀಬೇಕಾದ್ರೆ ಸ್ಫೂರ್ತಿ ಈ ಸಮ್ಮೇಳನಗಳು, ಈ ಭಾಷಣಗಳು, ಆಮೇಲೆ ಸಂಸತ್ತು ಲೈಬ್ರರಿ ನನಗೆ ಭಾಳ ಖುಷಿ ಆಗುತ್ತೆ. ನಾನು ಸಂಸತ್ತು ಒಂದ್ಸರಿ ಟ್ರೈನಿಂಗ್ ಹೋದಾಗ ಅಲ್ಲಿ ವಾದ್ವಾನಿ ಅವರು ಕೂತಿದ್ರು, ಜಾರ್ಜ್ ಫರ್ನಾಂಡಿಸ್ ಕೂತಿದ್ರು, ಆಮೇಲೆ ಸ್ವಲ್ಪ ಹೊತ್ತು ವಾಜಪೇಯಿ, ಅಂದರೆ ಅಲ್ಲಿ ಕೂತ್ಕೊಂಡು ಓದ್ತಿದ್ರು. ಸಂಸತ್ ಗ್ರಂಥಾಲಯದಲ್ಲಿ ವಾದ್ವಾನಿಯವರು ಸ್ಟೂಡೆಂಟ್ ರೀತಿ ಓದ್ತಿದ್ದು ನೋಡಿ. ಜಾರ್ಜ್ ಫರ್ನಾಂಡಿಸ್ ನೋಡಿದ್ದೀನಿ, ಸುಮಾರು ಜನ ನೋಡಿದ್ದೀನಿ ನಾನು. ಆದರೆ ಇಲ್ಲಿ ಆ ಥರ ಇಲ್ಲ. ನಮ್ಮಲ್ಲಿ ಯಾರೂ ಓದೋದಕ್ಕೆ ಹೋಗಲ್ಲ. ಅದಕ್ಕೆ ರಮೇಶ್ ಕುಮಾರ್ ಅವರು ಅಧ್ಯಕ್ಷರಾಗಿ, BB ಶಿವಪ್ಪನವರು ಗ್ರಂಥಾಲಯದ, BB ಶಿವಪ್ಪನ ಹೆಸರು ಕೇಳಿದ್ರು, ಗ್ರಂಥಾಲಯದ ಅಧ್ಯಕ್ಷರಾಗಿ ಇದಾಗಿರ್ತಾರೆ, ಸಮಿತಿಯ ಉಪಸಮಿತಿ ಅಧ್ಯಕ್ಷರಾಗಿದ್ದಾಗ ಆ ವಿಷಯ ಹೇಳ್ತೀನಿ. ಸರ್, ಈ ಥರ ವಾಜಪೇಯಿ ಇದೆಲ್ಲ ಓದ್ತಾಯಿದ್ರು, ನಮ್ಮಲ್ಲಿ ಯಾರೂ ಓದಲ್ಲ ಅಂದಾಗ ಇವ್ರಿಗೇನಿಲ್ಲ, ಬರೀ ಪುಸ್ತಕ ಸೆಲೆಕ್ಷನ್ ಮಾಡೋದು, ಒಂದು ಮೀಟಿಂಗ್ ಸೈನ್ ಮಾಡೋದು, ಏನು ವರ್ಷಕ್ಕೆ ಒಂದು ಮೀಟಿಂಗ್ ನಡೀತು. ಸರ್, ಎಮಿನೆಂಟ್ ಪಾರ್ಲಿಮೆಂಟೇರಿಯನ್ಸ್, ಪ್ರತಿಭಾವಂತ ಸಂಸದೀಯ ಪಟುಗಳು ಅಂತ ಒಂದು ಮಾಲೆ ಮಾಡೋಣ ಸಹ ಅಂತ ಸಜೆಷನ್ ಕೊಡ್ತೀನಿ, ಒಪ್ಕೊಳ್ತಾರೆ. ಆಮೇಲೆ ರಮೇಶ್ ಕುಮಾರ್ಗೆ ಹೇಳ್ತೀವಿ, ಒಳ್ಳೆಗೆ ಇದು ಕೆಲಸ ಮಾಡಿರಿ ಅಂತ ಹೇಳ್ತೇವೆ. ಆಗಲಿಂದ ಪ್ರತಿ ವಾರ ಸಭೆ ಸೇರೋದು, ಪ್ರತಿಭಾವಂತ ಪಟುಗಳದ್ದು ಪುಸ್ತಕಗಳು ಬರೆಸೋದು ಮಾಡ್ತೀನಿ. ಆಗ ಒಂದು ಸಂದರ್ಭದಲ್ಲಿ ರಮಾದೇವಿಯವರು ಇಲ್ಲಿ ಗವರ್ನರ್ ಆಗಿರ್ತಾರೆ. BS ರಮಾದೇವಿಯವರಿಗೆ ನಮ್ಮ ಪುಸ್ತಕಗಳನ್ನೆಲ್ಲ ಪ್ರೆಸೆಂಟ್ ಮಾಡ್ತೀವಿ. ನಾನು ಅವ್ರದ್ದೊಂದು ಫೋಟೋ ತಮ್ಮ ಹತ್ರ ನಾನು ಕೊಡಬೇಕು ಅಂತಿದ್ದೆ, ತಂದಿದ್ದೆ. ಅವರು ಸೆಕ್ರೆಟರಿ ಆಗಿರ್ತಾರೆ. ನಾನು ಟ್ರೈನಿಂಗ್ ಹೋದಾಗ ಶಿ ವಾಸ್ ಸೆಕ್ರೆಟರಿ ಜನರಲ್ ರಾಜ್ಯಸಭಾ.
96, 97 ಮಾರ್ತೋಗಿದೆ. ಇಲ್ಲಿ 99 ಗೌರವ ಬಂದ್ಬಿಡ್ತಾರೆ. ಎಲ್ಲಿ ನಿವೃತ್ತಿ ಆದಮೇಲೆ ಕರ್ನಾಟಕದಲ್ಲಿ ಅವ್ರನ್ನ ಭೇಟಿ ಆಗ್ತೀನಿ. BB ಶಿವಪ್ಪ, ಡಾಕ್ಟರ್ ಆಚಾರ್ಯ ಅವ್ರ ಜೊತೆ ಹೋಗಿ ಭೇಟಿ ಆಗ್ತೀನಿ. ಆವಾಗ ಅವರು ನಾನು ಅವರಿಗೆ ಸರಿಯಾಗಿ ಗುರುತು ಹಿಡಿಯಲ್ಲ. ನಾನು ಹೇಳ್ತೀನಿ, ಹೀಗೆ ಮೇಡಮ್ ನಿಮ್ಮ ಪಕ್ಕದ ಫೋಟೋ ತೋರಿಸ್ತೀನಿ, ಅವ್ರ ಪಕ್ಕದಲ್ಲಿ ಕೂತ್ಕೊಂಡಿದ್ದೆ, ರಾಜ್ಯಸಭೆಯಲ್ಲಿ ಆಗಿದ್ರಿ. ಈಗ ನಾನು ತೆಲುಗಲ್ಲಿ ಮಾತಾಡ್ತೀನಿ, ನನಗೂ ತೆಲುಗು ಬರುತ್ತೆ. ಅವರು ಮೀಗೆ ಕನ್ನಡ ರಾದ ಅಂತ ಕೇಳ್ತಾರೆ. ವಸ್ತಂದು ಯು ಸ್ಪೀಕ್ ಇನ್ ಕನ್ನಡ ನೋಡಿ. ಆಮೇಲೆ ನಾವು ಒಂದು ಇದನ್ನು ಕೊಡ್ತೀವಿ, ಲೆಟ್ರು. ಆ ಲೆಟ್ರ್ ನೋಡ್ಬಿಟ್ಟು ಕನ್ನಡದಲ್ಲಿ ಎಷ್ಟು ತಪ್ಪುಗಳು ತೋರಿಸ್ಕೊಡ್ತಾರೆ. ಆಂಧ್ರದವರು ಅಲ್ಲಿಯರ ಸೆಕ್ರೆಟರಿ ಆದವರು ಇಲ್ಲಿ ಬಂದು ಗೌರವರಾಗಿ ಕನ್ನಡ ನಮ್ಗೆ ಹೇಳ್ಕೊಡ್ತಾರೆ. ಯಾರು? ರಮಾದೇವಿಯವರು. ಅವ್ರ ಪಾಂಡಿತ್ಯಕ್ಕೆ ಸಾಕ್ಷಿ ಅಂತ ಹೇಳ್ಬೋದು. ಹಾಗೆ ಸರ್, ಈಗ ವಿಧಾನಸಭೆ ಕಾರ್ಯದರ್ಶಿ ಆಗ್ಬೇಕಾದ್ರೆ ಏನು ಅರ್ಹತೆ ಇರಬೇಕು ಸರ್? ಸರ್, ವಿಧಾನಸಭೆ ಕಾರ್ಯದರ್ಶಿ ಆಗಬೇಕಾದ್ರೆ ಇಲ್ಲಿ ನಿಯಮಾವಳಿಗಳಲ್ಲಿ ಈಗೆಲ್ಲ ಲಾ ಅಂತ ಮಾಡ್ಕೊಂಡ್ಬಿಟ್ಟಿದ್ದಾರೆ. ನಿಮ್ಗೆ ಈಗಾಗಲೇ ಹೇಳಿದ್ದೀನಿ, 1959 ಲಾ ಅಂತಿದ್ದು ಸಹ ಲಾ ಪೋಸ್ಟ್ಗೆ ನಾನು ಅರ್ಹತೆ ಇದು ನಾನು ಕೊಡದೆ ಡಿನೈ ಮಾಡಿದ್ರು. ಈಗ ಲಾ ಬೇಕು ಅಂತಾರೆ. ಈ ಎಲ್ಲ ಬೋಗಸ್ ಸರ್ಟಿಫಿಕೇಟ್ ತಂದು ಲಾ ಮಾಡಿರೋ ಬಹಳ ಜನ ಇದ್ದಾರೆ. ಪರೀಕ್ಷೆ ಕೂತಿರಲ್ಲ, ಅದಕ್ಕೆ ಸ್ಟ್ಯಾಂಡರ್ಡ್ ಏನಕ್ಕೆ ಇದೆ ಅಂದ್ರೆ ಡಿಟಿರೇಟ್ ಆಗಿದೆ. ಸುಮ್ಮನೆ ಪ್ರಮೋಷನ್ಗೋಸ್ಕರ LLB ಸರ್ಟಿಫಿಕೇಟ್ ತಂದ್ಬಿಡ್ತಾರೆ. ಅದಕ್ಕೆ ನಾನೇನು ಮಾಡಿದೆ ಅಂದರೆ, ನಾನು ಅಧ್ಯಯನ ಮಾಡಿದ್ದೆ ಸಂಸತ್ಗೆ ಹೋದಾಗ. ಸುಮಾರು ಸ್ವಾತಂತ್ರ್ಯ ಪೂರ್ವದಲ್ಲೇ ಇಂಡಿಯನ್ ಪಾರ್ಲಿಮೆಂಟರಿ ಸರ್ವಿಸ್ ಅಂತ ತರಬೇಕು ಅಂತ ಒಂದು ಪ್ರಪೋಸಲ್ ಹೋಗುತ್ತೆ. ಅದು ಚರ್ಚೆ ಆಗುತ್ತೆ, ಹಲವಾರು ಮೀಟಿಂಗ್ಗಳಾಗುತ್ತೆ. ನಮ್ಮ ಕರ್ನಾಟಕದ ತೆ ಹನುಮಂತಪ್ಪ ಅಂತ ಮಾಜಿ ಕಾರ್ಯದರ್ಶಿ, ಅವರು ತಮಿಳುನಾಡಲ್ಲಿ ಪ್ರಪ್ರಥಮ ಕನ್ನಡಿಗರು ಕಾರ್ಯದರ್ಶಿ ಆಗಿರ್ತಾರೆ. ಇಲ್ಲಿ ತಮಿಳುನಾಡಲ್ಲಿ ರಾಜ್ಯ ಪುನರ್ವಿಂಗಡಕ್ಕೆ ಮುಂಚೆ ಅವರು ಅಲ್ಲೇ ನಮ್ಮದು ತಮಿಳುನಾಡಲ್ಲಿರುತ್ತೆ. ಆಮೇಲೆ ಇಲ್ಲಿಗೆ ಬರ್ತಾರೆ. ಅಲ್ಲಿ ಮೊದಲನೇ ಹೆಸರು ಕನ್ನಡಿಗರದೆ, ತೆ ಹನುಮಂತಪ್ಪ, ತೆಂಗ್ಲಿ ಹನುಮಂತಪ್ಪ. ಅಲ್ಲೊಬ್ಬ ಸ್ಪೀಕರ್ ಇರ್ತಾರೆ. ಆ ಸ್ಪೀಕರ್ ಅವರು ಇವ್ರು ಭಾಳ ಮೆಚ್ಚಿರ್ತಾರೆ. ಇಲ್ಲಿ ನಿಜಲಿಂಗಪ್ಪನವರು ಅವ್ರನ್ನ ಕರೆಸ್ಕೋಬೇಕು ಅಂತ ಭಾಳ ಪ್ರಯತ್ನ ಮಾಡ್ತಾರೆ. ಅವ್ರು ಒಪ್ಪಲ್ಲ, ಕಡೆಗೆ ಮಾಡಿ ಇಲ್ಲಿ ಕರೆಸ್ಕೊಳ್ತಾರೆ. ಅವರ ಅಧ್ಯಕ್ಷತೆಯಲ್ಲಿ ಇದು ಮಾಡ್ತಾರೆ. ಇಂಥದ್ದು ಇಂಡಿಯನ್ ಪಾರ್ಲಿಮೆಂಟ್ರಿ ಸರ್ವಿಸ್ಗೆ ಒಂದು ಸ್ಟಾಫಿಂಗ್ ಪ್ಯಾಟ್ರನ್ನು ಒಂದು ರಿಪೋರ್ಟ್ ಕೊಡಿ ಅಂತ ಕೊಡ್ತಾರೆ. ಕೊಟ್ಟು ಚರ್ಚೆಗಳಾಗುತ್ತೆ. ಸರ್ದಾರ್ ಹುಕುಂ ಸ್ಪೀಕ್ ಅಂತ ಲೋಕಸಭಾ ಸ್ಪೀಕರ್ ಇರ್ತಾರೆ. ಅವ್ರ ಅವಧಿನಲ್ಲಿ ಅದು ಇಂಪ್ಲಿಮೆಂಟ್ ಆಗೋ ಸ್ಟೇಜ್. ಅಲ್ಲಿರೋರೆಲ್ಲ ನಮಗೆ ಅನ್ಯಾಯ ಆಗ್ಬಿಡುತ್ತೆ, ಬೇರೆ ರಾಜ್ಯದವ್ರು ಬಂದ್ಬಿಡ್ತಾರೆ ಅಂದ್ಬಿಟ್ಟು ಹಿಂದಿನವರು ಅವ್ರಿಗೆ ಒತ್ತಡ ಹಾಕ್ಬಿಡ್ತಾರೆ. ಮತ್ತು ಇಲ್ಲಿರೋ ಅವಕಾಶ ಸಿಗಲ್ಲ ಬೇರೆ ರಾಜ್ಯ ಅಂತೇಳಿ ಅದು ಮುಂದಕ್ಕೆ ಹೋಗುತ್ತೆ. ಅದಕ್ಕೆ ನಾನು ಆಮೇಲೆ ಆಂಧ್ರದವ್ರ ಸ್ಪೀಕರ್ ನಮ್ಮ ಇವ್ರು ತೀರೋದು ನೋಡಿ, ಏರ್ ಕ್ರಾಶಲ್ಲಿ. ಅವ್ರ ಹೆಸರು ನಂಗೆ ಸಡನ್ ಬಾಲಯೋಗಿ. ಅವ್ರ ಪೀಡಲ್ಲಿ ಇಂಪ್ಲಿಮೆಂಟ್ ಮಾಡಬೇಕು ಅಂತ ನಾವು ಹೇಳಿರ್ತೀವಿ, ಮಾಡೋಕ್ಕೆ ಅದೇ ಏರ್ ಕ್ರಾಶಲ್ಲಿ ಹೊರಟೋಗ್ಬಿಡ್ತಾರೆ. ಆಮೇಲೆ ಆಗೋದೇ ಇಲ್ಲ. ಅದಕ್ಕೆ ನಾನು ಅದೆಲ್ಲ ಸುಮಾರು ಒಂದು 20-30 ನಡವಳಿಕೆಗಳೆಲ್ಲ ಓದಿದ್ದೀನಿ. ಜಮ್ಮು ಕಾಶ್ಮೀರ, ಮಹಾರಾಷ್ಟ್ರ, ಕರ್ನಾಟಕದವರು, ವೈಕುಂಠ ಬಾಳಿಗರು 4 ರಾಜ್ಯದಲ್ಲಿ ಇದು ಆಗಲೇಬೇಕು ಅಂತ ಹೇಳ್ತಾರೆ, ಒತ್ತಾಯ ಮಾಡ್ತಾರೆ. ಇದು ಇಂಡಿಯನ್ ಅದನ್ನು ಮಾಡಲ್ಲ. ಈಗ ಈ IPS ಬಂದುಬಿಟ್ಟಿರೋದನ್ನ APS ಹೇಳೋಕ್ಕಾಗಲ್ಲ. ಅದಕ್ಕೆ ಇಂಡಿಯನ್ ಲೆಜಿಸ್ಲೇಚರ್ ಸರ್ವಿಸ್ ಮಾಡಿ ಅಂತ ನಾನು ಸಜೆಷನ್ ಕೊಟ್ಟಿನಿ. ಈ ಬುಕ್ಕಲ್ಲೂ ಒಂದು ಚಾಪ್ಟರ್ ಬರ್ತೀನಿ, ಯಾತಕ್ಕೆ ಬೇಕು, ಸ್ಟ್ಯಾಂಡರ್ಡ್ ಡಿಟಿರೇಟ್ ಯಾಕಾಗ್ತದೆ, ಈ ಸದನದಲ್ಲಿ ಗಲಾಟೆ ಆಗೋದಕ್ಕೆ ಸರಿಯಾದ ಮಾರ್ಗದರ್ಶನ ಇರಲ್ಲ ಸ್ಪೀಕರ್ಗೆ ಅಂತೇಳಿ ಇಂಥವ್ರು ಮಾಡಿ ಬರಲಿ ಅನ್ನೋದು ತಮ್ಮ ಆಶಯ. ಕಾರ್ಯಕ್ರಮದ ಕೊನೆ ಹಂತಕ್ಕೆ ಬರ್ತಾ ಇದ್ದೀವಿ. ಒಂದು 2-3 ನಿಮಿಷ ಸಮಯಾವಕಾಶ ಇದೆ. ಅದರಲ್ಲಿ ತಮ್ಮ ಕುಟುಂಬದ ಪರಿಚಯ ಮಾಡಿಕೊಡ್ತಾ ತಮ್ಮ ಮುಂದಿನ ಪುಸ್ತಕದ ಬಗ್ಗೆ ಹೇಳ್ಬೋದಾ? ನಮ್ಮ ಕುಟುಂಬದ ಈಗಾಗಲೇ ತಮಗೆ ತಿಳಿಸಿದ್ದೀನಿ. ಕೃಷ್ಣಯ್ಯ ಅಂತ, ನಾವೆಲ್ಲ ಆಂಧ್ರದಿಂದ 16ನೇ ಶತಮಾನ. ಈಗ ಯಾರ್ಯಾರು ಇದ್ದಾರೆ ನಿಮ್ಮ ಜೊತೆ? ಈಗ ನನಗೆಲ್ಲ ತೀರೋಗಿದ್ದಾರೆ. ನಮ್ಮ ತಾತ ಇಲ್ಲ, ನಮ್ಮ ಅಜ್ಜಿ ಇಲ್ಲ, ತಾಯಿ ಇಲ್ಲ, ತಂದೆ ಇಲ್ಲ, ಅಣ್ಣ ಎಲ್ಲ ಯಾರೂ ಇಲ್ಲ. ಈಗ ನನಗೆ ಒಬ್ಬರು ಸಿಸ್ಟರ್ ಇದ್ದಾರೆ, ಅಷ್ಟು ಬಿಟ್ಟರೆ ಇನ್ಯಾರು ಇಲ್ಲ, ಎಲ್ಲ ತೀರೋಗಿದ್ದಾರೆ. ಆಮೇಲೆ ನನ್ನ ಕೋವಿಡ್ ಬಂದ ಮೇಲೆ ನನ್ನ ಪತ್ನಿ ಸಹ ತೀರೋದು 5-6 ವರ್ಷ ಆಯಿತು. ಸೊ ಈಗ ನನ್ನ ಹ್ಯಾಬಿಟ್ ಏನಂದರೆ ರೀಡಿಂಗ್, ರೈಟಿಂಗ್. ಈಗ ಇನ್ನೊಂದು ಪುಸ್ತಕ ಬರೀತಾ ಇದ್ದೀನಿ, ಗ್ಲಿಮ್ಸಸ್ ಆಫ್ ಪಾರ್ಲಿಮೆಂಟರಿ ಪ್ರಿವಿಲೇಜ್. ಸಂವಿಧಾನದ ಅಡಿಯಲ್ಲಿ ಏನೇನು ಹಕ್ಕು ಬಾಧ್ಯತೆಗಳಿದೆ ಅದು ಉಲ್ಲಂಘನೆ ಆಗ್ತಾ ಇದೆ, ಸರಿಯಾಗಿ ಉಪಯೋಗಿಸ್ಕೊಳ್ತಾ ಇದ್ರ. ಆಮೇಲೆ ಶಾಸಕಾಂಗ ನ್ಯಾಯ ಘರ್ಷಣೆ ಆತಕ್ಕೆ, ಆಮೇಲೆ ಈ ಡಿಗ್ನಿಟಿ ಡೆಕೋರಮ್ ಅನ್ನೋದಿಲ್ಲದೆ ಗಲಾಟೆಗಳು ಮಾಡ್ತಾರೆ ಹೌಸಲ್ಲಿ, ಪೇಪರ್ ಇದು. ಅದ್ರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿ ಬೇರೆ ಬೇರೆ ರಾಜ್ಯಗಳನ್ನೆಲ್ಲ ಅಳವಡಿಸಿ ಒಂದು ಪುಸ್ತಕ ಇಂಗ್ಲೀಷಲ್ಲಿ ಬರೆದಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಅದರ ಬಿಡುಗಡೆ ಮಾಡಬೇಕು ಅಂತ ನನ್ನ ಇಚ್ಛೆ ಇದೆ. ಒಳ್ಳೆಯದಾಗಲಿ ಸರ್. ತಮ್ಮ ಈ ಒಂದು ಸೇವೆ ಏನು ಸುದೀರ್ಘ ಸೇವೆ ಇದೆ, ಜೊತೆಗೆ ರಾಜಕೀಯ ವಿಶ್ಲೇಷಣೆ ಕೂಡ ಮಾಡ್ತಾ ಇರ್ತೀರ ತಾವು. ಭಾಳಷ್ಟು ವಿಷಯಗಳ ಬಗ್ಗೆ ಹೇಳ್ತಾ ಇರ್ತೀರ. ದೂರದರ್ಶನ ವೀಕ್ಷಕರಿಗೆ ಮತ್ತು ಇಂದಿನ ಗುಣಮಟ್ಟದ ಬಗ್ಗೆ ಕೊನೆಯದಾಗಿ ಸಂದೇಶ ಕೊಡೋದಾದರೆ? ನಾನು ಇಷ್ಟೇ ಹೇಳೋದೀಗ, ನಾನು ಸೇರಿದಾಗ ಮತ್ತು 52ನೇ ಇಸ್ವಿ ಡಿಬೇಟ್ಸ್ ಓದಿದ್ದೀನಿ, ರಿಟೈರ್ ಆಗೋವರೆಗೂ ನೋಡಿದ್ದೀನಿ, ಈಗಿಂದು ನೋಡ್ತಾ ಇದ್ದೀನಿ. ಈಗ ಏನಂದರೆ MLA ಸೋರ್ಸ್ ಆಫ್ ಇನ್ಕಮ್ ಬೇರೆ ಏನಿಲ್ಲ, ಯಾರು ಏನೋ ಬೇಕಾದ್ರೂ ತಿಳ್ಕೊಳ್ತೀನಿ. ಲ್ಯಾಂಡಿಂಗ್ ಮಾಲಿಫೈ ಇದೆ,
ದುಡ್ಡು ಮಾಡೋದು ಒಂದೇ ಅವ್ರಿಗೆ ಧ್ಯೇಯ ಇರುತ್ತೆ. ನಿಮ್ಮ ಜನಗಳ ಸೇವೆ ಚರ್ಚೆ ಆಗ್ಬೇಕು, ಗುಣಮಟ್ಟ ಆಗ್ಬೇಕು, ಜನಗಳ ಸೇವೆಗೆ ಗಮನ ಕೊಡಬೇಕು ಅನ್ನೋದು ನಿಮ್ಮ ಒಂದು ಇಲ್ಲ. ಆಶಯ. 250 ರೂಪಾಯಿ ತಗೊಳ್ತಿದ್ದಂಥವ್ರು ಜನಗಳ ಪರವಾಗಿ ಇಲ್ಲಿ ಮಾತನಾಡ್ತಿದ್ರು. ಈಗ ಅದೇನು ಇಲ್ವೇ ಇಲ್ಲ. ಪಕ್ಷ ರಾಜಕೀಯ ಜಗಳ, ಪರಸ್ಪರ ಅಸ್ಥಿರತೆ, ರಾಜಕೀಯ ಅಸ್ಥಿರತೆ, ಅವ್ರಿಗೆ ಇವ್ರು ಕೆಳಕಿಳಿಸ್ಬೇಕು, ಅವ್ರು ಬರೋ ಇಷ್ಟು ಬಿಟ್ರೆ ಏನಿಲ್ಲ. ಅದನ್ನು ಜನಗಳು ಅರ್ಥ ಸರಿಯಾದ ವ್ಯಕ್ತಿಗಳಿಗೆ ಪಕ್ಷ ನೋಡಬಾರ್ದು. ಈ ವ್ಯಕ್ತಿ ಒಳ್ಳೆ ವ್ಯಕ್ತಿನ ನಮ್ಗೆ ಅನುಕೂಲ ಆಗುತ್ತೆ ಅವ್ರನ್ನ ತಿಳ್ಕೊಂಡು ಓಟ್ ಮಾಡಲಿ ಅಂತ ನನ್ನ ಸಂದೇಶ. ಎಸ್ ಸರ್. ಮತ್ತೆ ರಾಜಕೀಯ ಗುಣಮಟ್ಟ ಹೆಚ್ಚಾಗಲಿ, ಜನರ ಸಮಸ್ಯೆಗಳ ಚರ್ಚೆ ಮಾಡಲಿ ಅಂತ ಆಶಯ. ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ತಮಗೆ ಅನಂತ ವಂದನೆಗಳು ಸರ್. ವೀಕ್ಷಕರೇ, ಇದಾಗಿತ್ತು ಶುಭೋದಯ ಕರ್ನಾಟಕದಲ್ಲಿ ಇಂದಿನ ಕಾರ್ಯಕ್ರಮ. ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೋರ್ವ ಅತಿಥಿಗಳೊಂದಿಗೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮಸ್ಕಾರ.